ಸಾವಿರಾರು ಜನರ ಕಗ್ಗೊಲೆ ಮಾಡಿದವರು ಕೂಡ ಇವತ್ತು ಮೆರೀತಾ ಇದ್ದಾರೆ. ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಅದಕ್ಕೆ ಕಾರಣರಾದವರು ಕೂಡ. ಆದರೆ ಒಬ್ಬ ಬಡವನ ಕಷ್ಟ, ಒಬ್ಬ ರೈತನ ದುಃಖ, ಒಬ್ಬ ಅಸಹಾಯಕನ ಕಣ್ಣೀರು ನೋಡಿದಾಗ ಯಾರ ಹೃದಯ ಮಿಡಿಯುತ್ತೆ, ಅವರು ಒಳಗಡೆಗಳೇ ಕೊರಗ್ತಾ ಇರ್ತಾರೆ. ಒಂದು ರೀತಿಯ ಅಸಹಾಯಕತೆ, ಒಂದು ರೀತಿಯ ಹತಾಶೆ ಅವರ ಆರೋಗ್ಯವನ್ನು ಕೂಡ ಕೆಡಿಸುತ್ತೆ ಅಂತ. ಇದು ಯಾಕೆಂದ್ರೆ ಹೃದಯ ಬಹಳ ಬಹಳ ಸೂಕ್ಷ್ಮವಾಗಿರುತ್ತೆ. ಇವತ್ತಿನ ಸಮಾಜಕ್ಕೆ ನಮಗೆ ಬೇಕಾಗಿರೋದು ಅಂಥ ಸೂಕ್ಷ್ಮ ಹೃದಯ. ಆದರೆ ಅಂಥ ಹೃದಯವನ್ನು ಯಾರು ಹೊಂದಿದ್ದಾರೆ ಅವರು ಬಹಳ ಬೇಗ ಅವರಿಗೆ ಬಿ ಪಿ ಬರುತ್ತೆ. ನಾನು ನನ್ನ ಗುರುಗಳು ವಡ್ಡರ್ಸೆ ರಘುರಾಮ್ ಶೆಟ್ಟರು ಕೊನೆಯ ದಿನಗಳಲ್ಲಿ ಈ ರೀತಿ ಹತಾಶೆ ದಿನಗಳನ್ನು ಕಳೀತಾ ಇದ್ದಾಗ ನನಗನ್ನಿಸ್ತು, ನಾನು ಒಂದು ದಿವಸ ಪ್ರೆಸ್ ಕ್ಲಬ್ಬಲ್ಲಿ ಕೂತು ಈ ರೀತಿ ಗಡ್ಡ ಬಿಟ್ಕೊಂಡು ಬಾಟ್ಲಿ ಇಟ್ಕೊಂಡು ಸಿಗರೇಟ್ ಸೇರ್ತಾ ಇಡೀ ಲೋಕಕ್ಕೆ ಬೈತಾ ಇರ್ತೇನೆ ಅಂತ. ಅಂದರೆ ಒಂದು ರೀತಿಯ ಅಸಹಾಯಕತೆ ಬರುತ್ತೆ. ಒಬ್ಬ ಪತ್ರಕರ್ತನಿಗೂ ಹಾಗೆ ಇರುತ್ತೆ. ಅವನಿಗೆ ಕಣ್ಣಿಗೆ ಕಂಡದ್ದನ್ನೆಲ್ಲ ಬರೀಲಿಕ್ಕೆ ಆಗುದಿಲ್ಲ, ಕೇಳಿದ್ದನ್ನೆಲ್ಲ ಬರೀಲಿಕ್ಕೆ ಆಗುದಿಲ್ಲ, ಒಳಗಡೆ ಅದನ್ನು ತಿನ್ನುತ್ತಾ ಇದ್ದಾರೆ. ಮಹೇಂದ್ರ ಕುಮಾರ್ ಅವರು ಆ ಕಡೆ ಒಳಗಡೆ ಇದ್ದು ಹೊರಗಡೆ ಬಂದವರು. ಅವರಿಗೆ ನಮ್ಮ ಸೈದ್ಧಾಂತಿಕ ವಿರೋಧಿಗಳ ಪ್ರತಿಯೊಂದು ನಡೆ, ಅವರ ವಿಚಾರಗಳು, ಅವರ ತಂತ್ರಗಳು, ಅವರ ಕಾರ್ಯತಂತ್ರ ಕುತಂತ್ರಗಳೆಲ್ಲವೂ ಅವರಿಗೆ ಗೊತ್ತಿತ್ತು. ಇದು ಈ ಸಮಾಜವನ್ನು ಎಲ್ಲಿಗೆ ಕೊಂಡೊಯ್ತದೆ ಎನ್ನುವ ತಿಳುವಳಿಕೆನೂ ಅವರಿಗಿತ್ತು. ಅದಕ್ಕಾಗಿ ಅವರು ಬಹಳ ಆತಂಕದಲ್ಲಿದ್ದರು, ಬಹಳ ಅವಸರದಲ್ಲಿದ್ದರು. ಇದನ್ನು ಬದಲಾವಣೆ ಮಾಡಬೇಕು, ಈ ಮಾಹಿತಿಗಳನ್ನು ಜನರಿಗೆ ತಿಳಿಸಿ ಜಾಗೃತಿಯನ್ನು ಮಾಡಬೇಕು. ಮುಂದೆ ಇದೇ ರೀತಿ ಮುಂದುವರಿದರೆ ಸಮಾಜಕ್ಕೆ ಒಳ್ಳೆಯದಾಗುವುದಿಲ್ಲ ಎಂದು ಅವ್ರಿಗೆ ಗೊತ್ತಿತ್ತು. ಅದರಿಂದಾಗಿ ಮೇಲ್ನೋಟಕ್ಕೆ ಬಹಳ ನಗುಮುಖದಿಂದ ಇದ್ರೂ ಕೂಡ ಅವರ ಒಳಗಡೆ ಇಂಥ ಒಂದು ಒತ್ತಡ ಇತ್ತಂತ ನನಗೆ ಅನಿಸುತ್ತೆ. ಆ ಕಾರಣಕ್ಕಾಗಿ ಈ ಒಳ್ಳೆಯವರಿಗೆ ಇದು ಕಾಲ ಅಲ್ಲ ಅಂತ ಹೇಳ್ತಾರಲ್ಲ, ಬಹುಶಃ ಹಿರಿಯರು ಅದಕ್ಕಾಗಿ ಹೇಳಿರ್ಬೇಕೇನೋ ಗೊತ್ತಿಲ್ಲ. ಯಾಕೆಂದ್ರೆ ಬಹಳ ಮಂದಿ ದುಷ್ಟರು, ಬಹಳ ಮಂದಿ ದುರ್ಬುದ್ಧಿ ಇದ್ದವರು, ಬಹಳ ದೊಡ್ಡ ದುಶ್ಚಟಗಳನ್ನು ಇಟ್ಕೊಂಡವರೆಲ್ಲ ಆರಾಮಾಗಿದ್ದಾರೆ. ಆದರೆ ಈ ಸಮಾಜಕ್ಕೆ ಏನಾದರೂ ಒಳ್ಳೇದು ಮಾಡಬೇಕು, ಸಮಾಜದ ಕಷ್ಟ ಸುಖಗಳಿಗೆ ಸ್ಪಂದಿಸಬೇಕಂತ ಹೇಳುವವರು ಬಹಳ ಬೇಗ ಅಗಲಿ ಹೋಗ್ತಾ ಇದ್ದಾರೆ, ಇಲ್ಲದ್ರೆ ಬಹಳ ಬೇಗ ಆರೋಗ್ಯ ಹಾಳು ಮಾಡ್ಕೊಳ್ತಾರೆ. ಅದು ನಮಗೆ ಇದೊಂದು ಪಾಠ ಕೂಡ ಆಗ್ಬೇಕಂದ್ರೆ ನಮ್ಮಲ್ಲಿ ಬಹಳಷ್ಟು ಮಂದಿ ನೀವು ಯುವ ಹೋರಾಟಗಾರರಿದ್ದೀರಿ. ಈ ಬದಲಾವಣೆ ಅನ್ನೋದಿದೆ ಅಲ್ಲ, ಅದು 100 ಮಾರ್ಕ್ಸ್ ತಗೊಳ್ಳೋ ಹಾಗೆ ಅಲ್ಲ ನನಗೆ ಅನ್ಸುತ್ತೆ. ಅದು 10 ಮಾರ್ಕ್ ತಗೊಂಡು ನಾವು 100 ಮಾರ್ಕ್ ಕಡೆ ಹೋಗ್ಬೇಕು ಅಂತ. ಅಂದರೆ ಒಂದೊಂದು ಮೆಟ್ಲನ್ನು ಹತ್ತಿ ಹೋಗ್ಬೇಕು. ಅದು ಒಂದು ಪ್ರೊಸೆಸ್, ಅದೊಂದು ಪ್ರಕ್ರಿಯೆ. ಕ್ರಾಂತಿ ಎನ್ನುವುದೇ ಒಂದು ಪ್ರಕ್ರಿಯೆ. ಅದು ಒಂದು ಯೋಜನೆ ಅಲ್ಲ, ಒಂದು ಪಂಚವಾರ್ಷಿಕ ಯೋಜನೆ ಅಲ್ಲ, 5 ವರ್ಷಗಳಲ್ಲಿ ಬದಲಾವಣೆ ಮಾಡ್ತೇನೆ ಅಂತ. ಸಣ್ಣ ಸಣ್ಣದಾಗಿ ನಾವು ಮಾಡುವ ಪ್ರಯತ್ನ ಕೂಡ ಅದೊಂದು ಸಮಷ್ಟಿ ರೂಪ ಪಡೆದಾಗ ಅದರ ಫಲ ಸಿಗುತ್ತೆ. ಅದರಿಂದ ಒಮ್ಮೆಲೆ 100 ಮಾರ್ಕ್ಸ್ ಸ್ಕೋರ್ ಮಾಡ್ತೇನೆ, ಅವರನ್ನು ಅಧಿಕಾರದಿಂದ ಕೆಳಗಿಳಿಸ್ತೇನೆ, ಇವರನ್ನು ಸೋಲಿಸ್ತೇವೆ ಅಂತ ನಾವು ಹೊರಟ್ರೆ ನಮಗೆ ಬಹಳ ಹತಾಶೆ, ನಿರಾಶೆಗಳಾಗಿ. ನಮ್ಮ ಪ್ರಯತ್ನ ಏನಿದೆ ಅದನ್ನು ನಾವು ಮಾಡ್ತಾನೆ ಇರಬೇಕು. ಅದು ಸಣ್ಣ ಸಣ್ಣ ಯಶಸ್ಸುಗಳು ಸಿಗುತ್ತೆ. ಆಗಾಗ ವೈಫಲ್ಯಗಳು ನಮಗೆ ಎದುರಾಗ್ಬೋದು, ಅದರಿಂದ ಎದೆಗುಂದಬಾರದು. ಆ ಪಯಣವನ್ನು, ಆ ಪ್ರೊಸೆಸ್ಸನ್ನು, ಆ ಪ್ರಕ್ರಿಯೆಯನ್ನು ಮುಂದುವರಿಸಿಕೊಂಡು ಹೋಗ್ಬೇಕು. ಇದು ಬಹಳ ಮುಖ್ಯವಾಗಿ ನಮ್ಮ ಯುವ ಹೋರಾಟಗಾರರು ತಿಳ್ಕೋಬೇಕು. ಯಾಕಂದ್ರೆ ಬಹಳ ಅವಸರದಲ್ಲಿ ಹೋದ್ರೆ, ಬಹಳ ದೊಡ್ಡ ನಿರೀಕ್ಷೆಯನ್ನು ಇಟ್ಕೊಂಡು ಹೋದ್ರೆ ನಮಗೆ ಅದರ ವೈಫಲ್ಯದ ಹೊಡೆತವನ್ನು ಸಹಿಸಿಕೊಳ್ಳಿಕ್ಕಾಗೋದಿಲ್ಲ. ನನ್ನಂಥವನಿಗೂ ಕೂಡ ಇವತ್ತು ಆ ರೀತಿಯ ಹತಾಶೆ, ನಿರಾಶೆ, ನಾನು ಬಹಳ ಆಪ್ಟಿಮಿಸ್ಟಿಕ್ ಆದವು, ನಾನು ಬಹಳ ಆಶಾವಾದಿ ಬದುಕಲ್ಲಿ. ಆದರೆ ಒಮ್ಮೊಮ್ಮೆ ನಮ್ಗೆ ಅನಿಸುತ್ತೆ, ನಾನು ಆಗಲ್ಲಿ ಕೂತು ಮಾತಾಡ್ತಾ ಇದ್ದೆ ನಮ್ಮ ಹನುಮೇಗೌಡರ ಹತ್ರ, ಅಲ್ರಿ ಪೆಟ್ರೋಲಿಗೆ 90 ರೂಪಾಯಿ ಆಗಿದೆ, ಜನ ಸುಮ್ಮನಿದ್ದಾರೆ. ಸುಮ್ಮನಿರೋದು ಮಾತ್ರ ಅಲ್ಲ, ಆಯ್ತು ಏನಾಯ್ತು, ದೇಶಕ್ಕಾಗಿ ಆಗಿದ್ವಲ್ಲ ಅದು. ಪೆಟ್ರೋಲ್ 90 ಆಗಲಿ, ನಾವು ಓಟ್ ಅವರಿಗೆ ಹಾಕ್ತೇವೆ, ಯಾರು 90 ರೂಪಾಯಿ ಮಾಡಿದ್ರೆ ಅವರಿಗೆ ಹಾಕ್ತೇವೆ ಅಂತ ಹೇಳ್ತಾರೆ. ಅಂದ್ರೆ ನನಗೆ ಕಳೆದ ಕೆಲವು ದಿನಗಳಿಂದ ಗೋಹತ್ಯೆ ನಿಷೇಧ ಇತ್ಯಾದಿ ಕಾನೂನುಗಳ ಬಗ್ಗೆ ಬಹಳ ಮಂದಿ ಚರ್ಚೆ ಮಾಡ್ತಾರೆ. ಜನರಿಗೆ ಅನುಭವ ಆದಾಗ ಗೊತ್ತಾಗುತ್ತೆ ಅಂತ, ಇದರ ಪರಿಣಾಮ ಏನಾಗುತ್ತೆ ಅಂತ. ಆದರೆ ಕಳೆದ ಒಂದು 6-7 ವರ್ಷದಿಂದ ನೋಡಿದಾಗ ಜನ ತಮ್ಮ ವಿವೇಚನೆಯನ್ನೇ ಕಳೆದುಕೊಂಡಿದ್ದಾರೆ ಅನ್ನೋ ಭಯ ಆಗ್ತಾ ಇದೆ ನನಗೆ. ಅಂದ್ರೆ ತಾವು ಅದರ ವಿಕ್ಟಿಮ್ಗಳೇ ಆ ಎಕ್ಸ್ಪ್ಲಾಯ್ಟರ್ ಪರವಾಗಿ ಮಾತಾಡ್ತಾ ಇದ್ದಾರೆ. ಈ ತಿಳುವಳಿಕೆ ನಮಗೆ ಇದನ್ನ ಈ ಜನರನ್ನ ಹೇಗೆ ಬದಲಾವಣೆ ಮಾಡೋದೇನು ಬಹಳ ದೊಡ್ಡ ಸಮಸ್ಯೆ. ಅದನ್ನೆಲ್ಲ ನೆನೆಸ್ಕೊಂಡಾಗ ನಮಗೆ ಮಹೇಂದ್ರ ಕುಮಾರ್ ಅವರು ನೆನಪಾಗ್ತಾರೆ.
ಮಹೇಂದ್ರ ಕುಮಾರ್ ಅವರು, ಹನುಮೇಗೌಡರು, ಚಿಂತನ್, ಬಹಳ ಮಂದಿ ಆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದರೆ ನಮ್ಮ ಎದುರಿಗಿರುವ ನಮ್ಮ ಶತ್ರು ಇದ್ದಾರಲ್ಲ, ನಾನು ಒಂದು ವ್ಯಕ್ತಿಯಾಗಿ ಹೇಳ್ತಿಲ್ಲ, ನನಗೆ ಅದರ ಬಗ್ಗೆ ಬಹಳ ಸ್ಪಷ್ಟತೆ ಇದೆ. ಅದು ಒಂದು ಸಿದ್ಧಾಂತವನ್ನು ನಾವು ಶತ್ರು ಅಂತ ಹೇಳ್ತಾರೋ, ವೈಯಕ್ತಿಕವಾದದ್ದು ಏನೂ ಇಲ್ಲ ಈಗ. ಅಂತ ಒಂದು ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ನಮ್ಮ ಕಾರ್ಯತಂತ್ರದಲ್ಲಿ ಕೂಡ ಎಲ್ಲೋ ಒಂದು ಕಡೆ ಇಲ್ಲಿ ಇದನ್ನೆಲ್ಲ ಮಾತಾಡೋದು ಸೂಕ್ತ ಅಲ್ಲ ಅಂತ ನನಗೆ ಗೊತ್ತಿದೆ. ಆದರೆ ಮಹೇಂದ್ರ ಕುಮಾರ್ ಅವರ ಆಶಯವನ್ನ ನೀವು ಕಾರ್ಯರೂಪಕ್ಕೆ ತರಬೇಕಾದ್ರೆ ಎಲ್ಲೋ ಒಂದು ಕಡೆ ಅವರು ಅಂದುಕೊಂಡ ಗುರಿಯನ್ನು ಸಾಧಿಸಬೇಕಾದ್ರೆ ನಾವು ಈ ರೀತಿಯ ಒಂದು ಕಾರ್ಯತಂತ್ರಗಳನ್ನು ಮಾಡ್ಕೊಂಡು ಹೋಗಬೇಕು ಅಂತ ನನಗೆ ಅನಿಸುದು. ಬಹಳ ಸಂದರ್ಭದಲ್ಲಿ ನಮಗೆ ಅನಿಸುತ್ತೆ, ನಾವು ಒಂದು ಸರ್ಕಾರವನ್ನು ಬದಲಾವಣೆ ಮಾಡ್ತೇವೆ, ಒಂದು ಪಕ್ಷವನ್ನು ಸೋಲಿಸ್ತೇವೆ, ಈ ಎಜೆಂಡಾವನ್ನು ಇಟ್ಕೊಂಡು ಹೋದರೆ ನಾವು ಭಾಳ ಮುಂದೆ ಹೋಗ್ಲಿಕ್ಕಾಗುತ್ತೆ. ಯಾಕೆಂದರೆ ಇದೊಂದು ಸೈದ್ಧಾಂತಿಕ ಹೋರಾಟ ಆಗಬೇಕು ಅಂತ. ಇವತ್ತು ಈ ಪರಿಸ್ಥಿತಿ ಬಂದಿದ್ರೆ ಅದಕ್ಕೆ ಭಾಳ ಮಂದಿ ತಿಳ್ಕೊಂಡಿದ್ದಾರೆ ಇದು 5 ವರ್ಷದಿಂದ 7 ವರ್ಷದಿಂದ ಆಗಿದ್ದು ಅಂತ. ಇದು 95 ವರ್ಷದ ಪ್ರಯತ್ನ. 95 ವರ್ಷದ ಪ್ರಯತ್ನ. ಇನ್ನೊಂದು 5 ವರ್ಷ ಆದಾಗ 100 ವರ್ಷ ಆಗುತ್ತೆ. ನಮ್ಮ ಹನುಮೇಗೌಡರ ಸಂಘಟನೆಗೆ ಹೇಳುತ್ತೆ 100 ವರ್ಷ ಆಗುತ್ತೆ. ಅದು 95 ವರ್ಷಗಳಿಂದ ಮಾಡಿದ ಪ್ರಯತ್ನ. ಅದರಿಂದ ನೀವು ಅದನ್ನು 5 ವರ್ಷದಿಂದ 7 ವರ್ಷದಿಂದ 10 ವರ್ಷದಿಂದ ಬದಲಾವಣೆ ಮಾಡ್ತೇವೆ ಅಂತ ಹೊರಟ್ರೆ ಬಹಳ ಕಷ್ಟ ಇದೆ. ನಮ್ಮ ಜೀವಮಾನದಲ್ಲೂ ಕೂಡ, ಈಗ ನನ್ನ ಜೀವಮಾನದಲ್ಲೂ ಕೂಡ ನನಗೆ ನಾವು ಆ ಪ್ರಯತ್ನವನ್ನು ಮಾಡ್ತಾ ಇರಬೇಕು ಅಂತ. ನೀವು ಯಾವುದಾದ್ರೂ ಒಂದು ಪಕ್ಷವನ್ನು ನಂಬಿಕೊಂಡು ಹೋದರೆ, ಆದರೆ ಒಂದು ಚುನಾವಣೆಯಲ್ಲಿನ ಸೋಲು ಗೆಲುವು ಅಷ್ಟೇ ನಮಗೆ ಮುಖ್ಯ. ಆದರೆ ನಮಗೆ, ನಾನು ಪಕ್ಷ ಬಿಟ್ಟು ಮಾತಾಡೋದಿದ್ರೆ 91ರಲ್ಲಿ ಮನಮೋಹನ್ ಸಿಂಗ್ ಅವರು ಹೊಸ ಆರ್ಥಿಕ ನೀತಿಯನ್ನು ತಂದರು. ಅದರ ನಂತರ ಅದನ್ನು ವಿರೋಧಿಸಿದವರು ಅದನ್ನೇನಾದರೂ ವಿರೋಧ ಮಾಡಿದ್ದಾರೆ. ಆ ನಂತರ ಬಂದ ಸರ್ಕಾರಗಳು ಕೇಂದ್ರದಲ್ಲಿ ಅದೇ ಆರ್ಥಿಕ ನೀತಿಯನ್ನು ಮುಂದುವರಿಸಿಕೊಂಡು ಹೋಗಿದೆ. ನಾವು ಆಗ ವಿರೋಧಿಸಿದ್ದು ಮನಮೋಹನ್ ಸಿಂಗ್ ಅವರನ್ನು ಮಾತ್ರ. ಆದರೆ ಆರ್ಥಿಕ ನೀತಿಯನ್ನು ವಿರೋಧಿಸಿದ್ರೆ ಬಹುಶಃ ಅದರ ಪರಿಣಾಮ ಬೇರೆ ಆಗ್ತಿತ್ತೇನೋ ಅಂತ. ಅದರಿಂದ ಕೋಮುವಾದವನ್ನಂತ ಇಟ್ಕೊಂಡು ನಾವು ಅದನ್ನು ಸೋಲಿಸಲಿಕ್ಕೆ ಹೊರಟ್ರೆ ಮಾತ್ರ ಅದು ಸಾಧ್ಯ ಆಗುತ್ತೆ. ಅದು ಬಿಟ್ಟರೆ ಕೋಮುವಾದವನ್ನು ಪ್ರತಿಪಾದನೆ ಮಾಡೋ ಪಕ್ಷವನ್ನು ಸೋಲಿಸಲಿಕ್ಕೆ ಹೊರಟ್ರೆ ನಾಳೆ ಮುಂದೆ ಬರುವ ಪಕ್ಷ ಇದೆಯಲ್ಲ, ಅದೇ ಎಜೆಂಡವನ್ನು ಇಟ್ಕೊಂಡು ಬರ್ಬೋದು. ನಿಮಗೆ ಅದನ್ನು ನಾನು ಬಿಡಿಸಿ ಹೇಳಬೇಕಾಗಿಲ್ಲ. ಅದು ಯಾವುದಾದ್ರೂ ಒಂದು ಕ್ಲೋಸ್ ಡೋರ್ ಮೀಟಿಂಗ್ನಲ್ಲಿ ಅದರ ಬಗ್ಗೆ ಎಲ್ಲ ಮಾತಾಡ್ಬೋದು. ಈಗ ಮಾತಾಡೋ ಸಂದರ್ಭ ಅಲ್ಲ. ಅದರಿಂದ ನಾನು ಮತ್ತೆ ನಾನು ಇದನ್ನು ಮಹೇಂದ್ರ ಕುಮಾರ್ ಅವ್ರ ಹತ್ರನೂ ಭಾಳ ಸರಿ ಹೇಳಿದ್ದೇನೆ. ಅವರಿಗೂ ಅಸ್ಪಷ್ಟತೆ ಇತ್ತು. ನಮ್ಮ ಸೈದ್ಧಾಂತಿಕ ಹೋರಾಟ ನಡೆಯಬೇಕು ಮತ್ತು ಆ ನಿಲುವಿನಲ್ಲಿ ನಾವು ಗಟ್ಟಿಯಾಗಿರ್ಬೇಕು ಅಂತ. ಹಾಗಿದ್ದಾಗ ಮಾತ್ರ ಉದಾಹರಣೆಗೆ ಇವತ್ತಿನ ಪ್ರಭುತ್ವ ಇದೆಯಲ್ಲ, ನಮ್ಮ ಕಣ್ಣಿಗೆ ಕಾಣುವ ಪ್ರಭುತ್ವ ಬೇರೆ, ಅದನ್ನು ಆಡುತ್ತಿರುವ ಹಿಂದಿರುವ ಸೂತ್ರಧಾರರು ಬೇರೆ. ಆ ಸೂತ್ರಧಾರರಿಗೆ ಸಿದ್ಧಾಂತ ಇದೆ, ಅದರ ಮೂಲಕನೇ ಆಡಿಸ್ತಾ ಇದ್ದಾರೆ. ನೀವು ಪ್ರಭುತ್ವದಲ್ಲಿ ನಮಗೆ ಕಾಣಿಸುವವರು ಏನಿದ್ದಾರೆ ಆ ಮುಖಗಳು ಬದಲಾಗ್ತಾನೆ ಇರುತ್ತೆ. ಅದರಿಂದ ಏನು ಪರಿಣಾಮ ಏನಾಗುವುದಿಲ್ಲ. ಆದರೆ ಸೈದ್ಧಾಂತಿಕವಾಗಿ ಅದನ್ನು ಸೋಲಿಸಿದಾಗ ಮಾತ್ರ ನಾವು ಬಯಸಿದ ಸಮಾಜವನ್ನು ನಾವು ಕಾಣಲಿಕ್ಕೆ ಸಾಧ್ಯ ಆಗ್ಬೋದು ಅಂತ. ಇಂಥ ಒಂದು ಪ್ರಯತ್ನವನ್ನು ನಮ್ಮ ಧ್ವನಿ ಮಾಡುತ್ತೆ. ಇದು ರಾಜಕೀಯ ಆಕಾಂಕ್ಷೆಯನ್ನು ಯಾರು ಇಟ್ಕೊಂಡಿರ್ತಾರೆ ಅವರಿಗೆ ಇದು ಸಾಧ್ಯ ಆಗುವುದಿಲ್ಲ. ಯಾಕೆಂದರೆ ಅವರಿಗೆ ಭಾಳಷ್ಟು ಅವರು ರಾಜಿ ಮಾಡಿಕೊಳ್ಬೇಕಾಗುತ್ತೆ, ಅವರು ಹೊಂದಾಣಿಕೆ ಮಾಡಿಕೊಳ್ಬೇಕಾಗುತ್ತೆ, ಚುನಾವಣೆಯನ್ನು ಗೆಲ್ಲಬೇಕಾಗುತ್ತೆ. ಆದರೆ ಚುನಾವಣೆಯನ್ನು ಬಿಟ್ಟು ಯೋಚನೆ ಮಾಡುವ ಹೋರಾಟ ಏನಿದೆ, ಇಲ್ಲದ್ರೆ ಹೋರಾಟಗಾರರು ಏನಿದ್ದಾರೆ, ಅವರು ಈ ಕೆಲಸವನ್ನು ಮಾಡಬೇಕಾಗುತ್ತೆ. ಅಂಥ ಕೆಲಸವನ್ನು ನಮ್ಮ ಧ್ವನಿ ಮಾಡಲಿ ಅಂತ ನಾನು ಈ ಸಂದರ್ಭದಲ್ಲಿ ನಮ್ಮ ಎಲ್ಲ ಗೆಳೆಯರಿಗೆ ತಿಳಿಸಲಿಕ್ಕೆ ಬಯಸ್ತೇನೆ. ನಮಗೆ ಗೊತ್ತಿದೆ, ನಾವು ಮಹೇಂದ್ರ ಕುಮಾರ್ ಅವರನ್ನು ಒಂದು ಗೆಳೆಯನಾಗಿ ನಾವು ಕಳ್ಕೊಂಡಿದ್ದೇವೆ. ಆದರೆ ಭಾಳಷ್ಟು ಸಂದರ್ಭಗಳಲ್ಲಿ ನಾನು ಆ ಸಂದರ್ಭದಲ್ಲೂ ನೋಡಿದ್ದೇನೆ, ಅವರ ಮನೆಯವರು, ಅವರ ಮಕ್ಕಳು ನಮಗೆ ಮಹೇಂದ್ರ ಕುಮಾರ್ ಅವರಿದ್ದಾರೆ, ಇನ್ನೂ ಭಾಳ ಮಂದಿ ಹೋರಾಟಗಾರರು ನಮ್ಮ ನಡುವೆ ಇರ್ತಾರೆ. ಆದರೆ ಅವರ ಕುಟುಂಬಕ್ಕೆ ಅವರೊಬ್ಬರೇ ಇರೋದು. ಆ ಮಕ್ಕಳಿಗೆ ಅವ್ರ ತಂದೆ ಮಾತ್ರ, ಅವರ ಪತ್ನಿಗೆ ಅವರ ಪತಿ ಮಾತ್ರ. ಅದನ್ನು ಮತ್ತೊಬ್ಬರು ರಿಪ್ಲೇಸ್ ಮಾಡಲಿಕ್ಕೆ ಆಗೋದಿಲ್ಲ. ಅವ್ರ ಇಡೀ ಬದುಕಲ್ಲಿ ಅದನ್ನು ರಿಪ್ಲೇಸ್ ಮಾಡಲಿಕ್ಕೆ ಆಗೋದಿಲ್ಲ. ಆ ಶೋಕ ನಿರಂತರವಾಗಿ ಇರುತ್ತೆ. ಅದರಿಂದ ನಾನು ಭಾಳ ಸಂದರ್ಭದಲ್ಲಿ ಈ ರೀತಿ ನಮ್ಮನ್ನು ಅಗಲಿದವರಿಗೆ ಹೇಳ್ತೇನೆ, ನಾವು ಆ ಕುಟುಂಬದ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿ ಇರಬೇಕು ಅಂತ. ನೀವೆಲ್ಲರೂ ಆ ಕುಟುಂಬದ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿದ್ದು ಅವರಿಗೆ ಒತ್ತಾಸೆಯಾಗಿ ನಿಂತಿದ್ದೀರಿ. ಇದು ಭಾಳ ಒಳ್ಳೆಯ ಕೆಲಸ. ಈ ಸಂದರ್ಭ ಇದಕ್ಕಿಂತ ಹೆಚ್ಚು ಮಾತನಾಡುವ ಸಂದರ್ಭ ಅಲ್ಲ.
ಅದರಿಂದ ನಿಮಗೆಲ್ಲರಿಗೂ ಕೂಡ ಮತ್ತೊಮ್ಮೆ ಮಹೇಂದ್ರ ಕುಮಾರ್ ಅವರನ್ನು ನೆನಪು ಮಾಡಿಕೊಂಡು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಕ್ಕಾಗಿ ನಿಮಗೆ ಅಭಿನಂದನೆ ಸಲ್ಲಿಸುತ್ತಾ ಈ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಈ ದಿನ ಮುಂದಿನ ವರ್ಷಗಳಲ್ಲಿ ಕೂಡ ಮಾಡ್ಕೊಂಡು ಬರ್ತೀರಿ ಅಂತ ನನಗೆ ವಿಶ್ವಾಸ ಇದೆ. ಅದನ್ನು ಮುಂದುವರಿಸಿ ಅಂತ ಹೇಳ್ತಾ, ಮತ್ತು ನನ್ನಿಂದ ಈ ಸಂಘಟನೆಗೆ ಏನಾದರೂ ಸಣ್ಣ ನೆರವು ಸಹಾಯ ಬೇಕಿದ್ರೆ ನಾನು ಸದಾ ನಿಮ್ಮ ಜೊತೆ ಇರ್ತೇನೆ ಅಂತಲೇ ಹೇಳಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಥ್ಯಾಂಕ್ ಯು ಸರ್. ನಮಗೆ ದಿನೇಶ್ ಅಮೀನ್ಮಠ್ ಅವರು ಮಾತಾಡಿದ್ರೇ ನಮಗೆ ದೊಡ್ಡ ಖುಷಿ. ಅವರು ನಮ್ಮ ಕಾರ್ಯಕ್ರಮಕ್ಕೆ ನಿರಂತರವಾಗಿ ಬರ್ತಾ ಇದ್ರೇ ಅದು ದೊಡ್ಡ ನೆರವು ನಮಗೆ. ಅವ್ರು ಅದನ್ನು ಮಾಡಲಿ. ಹಾಗೆ ಅವ್ರು ತುಂಬ ವಿಚಾರಗಳನ್ನು ಹೇಳಿದ್ರು. ಕೆಲವು ವೇದಿಕೆಗಳಲ್ಲಿ ಈ ವೇದಿಕೆಗಳಲ್ಲಿ ನಾವು ಇದು ಮಾತಾಡಬಾರ್ದಾ ಅನ್ನೋ ಸಂದಿಗ್ಧ ಪರಿಸ್ಥಿತಿ ಬರುತ್ತೆ. ಆದರೆ ಒಳಗಡೆ ಇರುತ್ತಲ್ಲ ಸರ್ ಕಿಚ್ಚು, ಅದು ಯಾವ ವೇದಿಕೆಯಲ್ಲಿ ಆದರೂ ಹೊರಗೆ ಬರಲೇಬೇಕು, ಯಾಕೆಂದರೆ ಅದು ವಾಸ್ತವ ಕೂಡ. ಇನ್ನು ಈ ಕಾರ್ಯಕ್ರಮಕ್ಕೆ ಮಹೇಂದ್ರ ಕುಮಾರ್ ಅವರ ಈ ಹಿಂದೆ ಒಂದು ಬರ್ತ್ಡೇ ಸಂದರ್ಭದಲ್ಲಿ ಸಹಭೋಜನ ಕಾರ್ಯಕ್ರಮವನ್ನು ಅವ್ರ ಮನೇಲಿ ಇಟ್ಕೊಂಡಿದ್ವಿ. ಅದರ ಒಂದು ವಾರದ ಹಿಂದೆ ನಿಮಗೆ ಒಂದು ಪ್ರೊಟೆಸ್ಟ್ ಆಗುತ್ತೆ. ಆ ಪ್ರೊಟೆಸ್ಟಲ್ಲಿ ಪೊಲೀಸ್ ಬೆಂಗಾವಲು ವಾಹನದ ಮುಂದೆ ಒಬ್ಬ ಸಿಂಗಲ್ ಲೇಡಿ, ಒಬ್ಬಳು ಮಹಿಳೆ ಒಂದು ವಿಭಿನ್ನವಾದ ಹೋರಾಟ ಮಾಡ್ತಾರೆ, ಒಬ್ಬರೇ ನಿಂತ್ಕೊಂಡು. ಅದಾದ ನಂತರ ಆ ಪ್ರಕ್ರಿಯೆ ಮುಗಿದ ಮೇಲೆ ಅವರು ಸೀದಾ ಒಂದು ವಾರ ಕಳೆದು ಬಂದಿರೋದೇ ಮಹೇಂದ್ರ ಕುಮಾರ್ ಅವರ ಬರ್ತ್ಡೇಗೆ. ಅವರೇ ಭವ್ಯ ನರಸಿಂಹಮೂರ್ತಿ ಅವರು. ನಿಮ್ಮನ್ನ ವೇದಿಕೆ ಸ್ವಾಗತ ಮಾಡ್ತೀನಿ. ಅಲ್ಲಿಂದ ಆಚೆಗೆ ಬೇರೆ NRC CAA ಇನ್ನಿತರ ಹೋರಾಟಗಳೆಲ್ಲ ಆರಂಭ ಆಗುತ್ತೆ. ಅಲ್ಲೇ ಭವ್ಯ ನರಸಿಂಹಮೂರ್ತಿ ಅವರ ಪಾತ್ರ ಏನು ಅನ್ನೋದನ್ನ ನೀವೆಲ್ಲ ನೋಡಿರ್ತೀರ. ಇನ್ನು ವೈದ್ಯರು ದೇವರು ಅಂತೀವಿ, ವೈದ್ಯೋ ನಾರಾಯಣ ಅಂತ. ನಮಗೆ ಒಂದು ವಾರ 15 ದಿವಸದ ಮುಂಚೆ ಒಂದು ಸಣ್ಣ ಸೂಚನೆ ಇತ್ತು, ಎದೆ ಉರಿ ಅನ್ನೋ ಒಂದು ಸೂಚನೆ ಇತ್ತು. ನಮ್ಮ ತಲೆಗೆ ಅವತ್ತು ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ ಬಂತು. ಇಂಥ ಡಾಕ್ಟರ್ಗಳನ್ನು ಯಾವನಿಂದ ನೆನೆಸ್ಕೊಂಡು ಹೋಗಿದ್ರೆ ನಾವು ಉಳಿಸ್ಕೊತಿದ್ವೇನೋ ಅಂತ ಅನಿಸ್ತಾ ಇದೆ ನಮಗೆ. ಅವತ್ತು ನಮಗೆ ಈ ಡಾಕ್ಟರ್ಗಳ ನೆನಪಾಗಬೇಕಾಗಿತ್ತು. ನಾವು ಎಲ್ಲ ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್, ಎದೆ ಉರಿತಿದೆ, ಮೆಡಿಕಲ್ ಹೋಗೋಣ, ಟ್ಯಾಬ್ಲೆಟ್ ತಗೊಳ್ತೀವಿ, ತಿಂತೀವಿ, ಇಷ್ಟನ್ನೇ ಯೋಚನೆ ಮಾಡ್ತೀವಿ ನಾವು. ಒಂದು ವಾರ 15 ದಿವಸ ಮುಂಚಿನ ಸೂಚನೆಯನ್ನ ಬಹುಶಃ ನಾವೆಲ್ಲರೂ ಕಡೆಗಣನೆ ಮಾಡಿದ್ವಿ. ದಯವಿಟ್ಟು ಇನ್ನು ಮುಂದೆ ಯಾರು ಮಾಡೋದು ಬೇಡ ಅಂತ ಮನವಿ ಮಾಡ್ತೀನಿ. ಅಲ್ಲಿ ಪ್ರಮುಖ ಕೆಲಸ ಆಗ್ತಾ ಇದೆ ರಕ್ತದಾನದ್ದು. ಅಲ್ಲಿಗೆ ನಮ್ಮ ಡಾಕ್ಟರ್ಗಳು ಹೋಗಲೇಬೇಕಾಗಿರೋದ್ರಿಂದ ಅವರು ರಕ್ತದಾನದ ಬಗ್ಗೆ, ಅದರ ಮಹತ್ವದ ಬಗ್ಗೆ ಒಂದೆರಡು ಮಾತನ್ನು ಹೇಳಬೇಕಾಗಿ ಮನವಿ ಮಾಡ್ತೀನಿ. ನಮಸ್ತೆ. ಇಲ್ಲಿ ರಕ್ತದಾನ ಮಾಡಕ್ಕೆ ಬಂದಿರೋ ಎಲ್ಲರಿಗೂ ನಮ್ಮ ತುಂಬು ಹೃದಯದ ಧನ್ಯವಾದಗಳು. ರಕ್ತದಾನದ ಬಗ್ಗೆ ಒಂದೆರಡು ಮಾತನ್ನು ಮಾತನಾಡುತ್ತೇನೆ. ರಕ್ತದಾನವು ಅತಿ ಶ್ರೇಷ್ಠವಾದ ದಾನ. 18ರಿಂದ 65 ವಯಸ್ಸಿನ ಎಲ್ಲ ಮಹಿಳೆಯರು ಹಾಗೂ ಪುರುಷರು ರಕ್ತದಾನವನ್ನು ಮಾಡಬಹುದು. ಅವರ ದೇಹದ ತೂಕವು 50 kgಗಿಂತ ಜಾಸ್ತಿ ಇರಬೇಕು. ಹಿಮೋಗ್ಲೋಬಿನ್ ಅಂಶವು 12.5ಕ್ಕಿಂತ ಜಾಸ್ತಿ ಇರಬೇಕು. ನಮ್ಮ ದೇಹದಲ್ಲಿ ಸುಮಾರು 4 ಲೀಟರಿಂದ 5 ಲೀಟರ್ ಅಷ್ಟು ರಕ್ತವಿರುತ್ತದೆ. ಅದರಲ್ಲಿ ಬರೀ 350 ml ಅಷ್ಟು ರಕ್ತವನ್ನು ಮಾತ್ರ ತೆಗೆಯಲಾಗುತ್ತದೆ ರಕ್ತದಾನದ ಸಮಯದಲ್ಲಿ. ಈ 1 ಯೂನಿಟ್ ರಕ್ತದಲ್ಲಿ ನಾವು ವಿಂಗಡಿಸಿ ಅದನ್ನು 3 ಭಾಗವನ್ನು ಮಾಡುತ್ತೇವೆ. ಕೆಂಪು ರಕ್ತ ಕಣ, ಬಿಳಿ ರಕ್ತ ಕಣ, ಹಾಗೆ ಅದರ ನೀರಿನ ಅಂಶ. ಈ ಥರ 3 ಭಾಗವನ್ನು ಮಾಡಿ ನಾವು ಉಪಯೋಗಿಸುತ್ತೇವೆ. ಸೊ ನಿಮ್ಮ 1 ಯೂನಿಟ್ ರಕ್ತವು 3 ಜೀವವನ್ನು ಉಳಿಸಬಹುದು, 3 ರೋಗಿಗಳಿಗೆ ಉಪಯೋಗವಾಗಬಹುದು. ರಕ್ತದಾನದಿಂದ ರೋಗಿಗಳಿಗೆ ಉಪಯೋಗ ಖಂಡಿತ ಆಗುತ್ತದೆ. ಅದಲ್ಲದೆ ಈ ರಕ್ತದಾನಿಗಳಿಗೂ ಕೂಡ ಇದರಿಂದ ತುಂಬ ಲಾಭವಿದೆ. ಬ್ಲಡ್ ಪ್ರೆಷರ್, ಕೊಲೆಸ್ಟ್ರಾಲ್, ಹಾರ್ಟ್ ಅಟ್ಯಾಕ್, ಕ್ಯಾನ್ಸರ್, ಈ ಥರ ಸುಮಾರು ರೋಗಗಳನ್ನು ತಡೆಗಟ್ಟಬಹುದು ರಕ್ತದಾನ ಮಾಡುವುದರಿಂದ. ರಕ್ತದಾನಕ್ಕೆ ಬರೀ 5ರಿಂದ 10 ನಿಮಿಷ ಸಾಕು. ಈ 350 ml ಎಷ್ಟು ರಕ್ತ ಹೋಗುತ್ತದೋ ಅದು ಒಂದೇ ದಿನದಲ್ಲಿ ಅಷ್ಟು ಪ್ರಮಾಣ ನಮ್ಮ ಬಾಡಿಯಲ್ಲಿ ಅದು ಉತ್ಪತ್ತಿ ಆಗುತ್ತದೆ. ರಕ್ತದ ಕಣಗಳು 2ರಿಂದ 3 ತಿಂಗಳ ಒಳಗಡೆ ಅಷ್ಟೇ ಪ್ರಮಾಣದಲ್ಲಿ ಉತ್ಪತ್ತಿ ಆಗುತ್ತದೆ. ಅದಕ್ಕೆ 3 ತಿಂಗಳ ನಂತರ ನೀವು ಇನ್ನೊಂದು ಸರಿ ರಕ್ತದಾನವನ್ನು ಮಾಡಬಹುದು. 1 ವರ್ಷದಲ್ಲಿ
3 ಅಥವಾ 4 ಸರಿ ರಕ್ತದಾನವನ್ನು ಮಾಡಬಹುದು. ರಕ್ತಕ್ಕೆ ಯಾವುದೇ ಜಾತಿ ಇಲ್ಲ, ಯಾವುದೇ ಮತ ಇಲ್ಲ. ಸೊ ಆದಷ್ಟು ನೀವು ರಕ್ತದಾನ ಮಾಡಿ, ಆದಷ್ಟು ಜನ ಮುಂದೆ ಬಂದುಬಿಟ್ಟು ರಕ್ತದಾನವನ್ನು ಮಾಡಿ ಅಂತ ಕೇಳ್ಕೊಳ್ಳುತ್ತೇನೆ. ಧನ್ಯವಾದ. ಥ್ಯಾಂಕ್ ಯು ಮೇಡಮ್. ನೀವು ಹೋಗೋದಿದ್ರೆ ಹೋಗಿ. ನಿಮ್ಮ ಸಹಕಾರ ಯಾವಾಗಲೂ ಇರಲಿ ನಮಗೆ ಮುಂದಿನ ದಿನಗಳಲ್ಲಿ. ದಿನೇಶ್ ಅಮೀನ್ಮಠ ಅವರು ಮಾತಾಡ್ತಿರ್ಬೇಕಾದ್ರೆ ಹೇಳಿದ್ರು, ಹೋರಾಟ ನಿರಂತರವಾಗಿರಬೇಕು. ನಾನು ಇವತ್ತು ಬೀದಿಗೆ ಇಳಿದಿದ್ದೀನಿ, ನಾಳೆನೇ ರಿಸಲ್ಟ್ ಬರಬೇಕು ಅಂತ ಬಯಸೋದು ಮೂರ್ಖತನ ಅನ್ನೋ ಅರ್ಥದಲ್ಲಿ ಅರ್ಥ ಏನೂ ಇಲ್ಲ, ಅದು ಮೂರ್ಖತನನೇ. ನಾವು ಇವತ್ತು ಗಾಂಧಿ, ಅಂಬೇಡ್ಕರ್ ಅಥವಾ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರನ್ನೆಲ್ಲ ಏನು ನೆನೀತಾ ಇದ್ದೀವಿ, ಅವ್ರ ಹೆಸರುಗಳು ಹೇಗೆ ನಮ್ಮ ತಲೆಯಲ್ಲಿ ಕೂತಿದೀವೋ, ನಾನು ಅದನ್ನು ಯಾವಾಗಲೂ ನಮ್ಮ ಹುಡುಗರಿಗೆ ಹೇಳ್ತಾ ಇರ್ತೀನಿ. ನಮಗೆ ಇವತ್ತು ಅವರು ಹೇಗೆ ಆದರ್ಶ ಆಗಬೇಕು ಅಂದ್ರೆ, ಒಬ್ಬ ಗಾಂಧಿ ಅನ್ನೋ ಹೆಸರು ಈ ದೇಶದಲ್ಲಿ ಯಾಕೆ ಬಂತು ಅಂದ್ರೆ, ಅವತ್ತು ಅವರಿಗೆ ಹೋರಾಟ ಮಾಡೋದಕ್ಕೆ ಅವಕಾಶ ಇತ್ತು ಅಂತ. ಬ್ರಿಟಿಷರು ಅವಕಾಶ ಕೊಟ್ಟಿದ್ರು, ಹೋರಾಟ ಮಾಡಿದ್ರು ಅಂತ. ಈಗಲೂ ಅವಕಾಶ ಇದೆ ಹೋರಾಟ ಮಾಡೋದಕ್ಕೆ ಅಂತ ನಾನು ಹೇಳ್ತೀನಿ. ಹೋರಾಟ ಮಾಡಲೇಬೇಕಾದಂತ ಸಂದರ್ಭ ಬಂದಿದೆ. ಮುಂದಿನ ದಿನಗಳಲ್ಲಿ ಬಹಳ ಸಂಕಷ್ಟದ ಕಾಲವನ್ನು ನೋಡ್ಬೇಕಾಗತ್ತೆ. ನಾವೆಲ್ಲರೂ ಸುಮ್ಮನೆ ಕೂತ್ರೆ ಫಲಿತಾಂಶ ಅವ್ರು ಹೇಳ್ದಂಗೆ ನಿಧಾನವಾಗಿ ಬರುತ್ತೆ. ನಿಧಾನವಾಗಿ ಬರಲಿ, ನಾಳೆನೆ ಬರ್ಬೇಕು. ನಿಧಾನ ಬರ್ಬೇಕಂದ್ರೆ ಸುಮ್ಮನೆ ನಿಧಾನ ಬರುತ್ತಂತ ನಿಧಾನ ಹೋರಾಟ ಮಾಡೋದಲ್ಲ. ಹೋರಾಟವನ್ನ ಪರಿಣಾಮಕಾರಿಯಾಗಿ ಅರ್ಥಗರ್ಭಿತವಾಗಿ ಮುಟ್ಟೋ ತರ ಹೋರಾಟಗಳನ್ನ ಮಾಡೋಣ. ಎಲ್ಲೆಲ್ಲೋ ಕೂತಿದಾರಲ್ಲ ದೆಹಲಿಯಲ್ಲಿ, ಇಲ್ಲೆಲ್ಲ ಬೆಂಗಳೂರಲ್ಲಿ ಬೀದಿಲಿ ಕೂತಿದಾರಲ್ಲ, ಅಲ್ಲಿ ನಮ್ಮ ಧ್ವನಿ ಬಳಗದ ಸದಸ್ಯರನ್ನ ಕಾಣಿಸ್ಕೊಂಡ್ರೆ ಅದಕ್ಕಿಂತ ದೊಡ್ಡ ಶ್ರೇಷ್ಠವಾದ ಮೂವ್ಮೆಂಟ್ ಯಾವುದೂ ಇಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ದಯವಿಟ್ಟು ಮುಂದಿನ ದಿನಗಳಲ್ಲಿ ನಾವು ಪ್ಲಾನ್ ಮಾಡಿದ್ದೀವಿ. ಇವತ್ತು ಕಾರ್ಯಕ್ರಮ ಮುಗಿದ ಮೇಲೆ ನಾವು ದೆಹಲಿಗೆ ತಲುಪುವಂತಹ ಕಾರ್ಯಕ್ರಮದ ಬಗ್ಗೆ ಯೋಚನೆ ಮಾಡೋಣ. ನಾವು ಈ ರಿಸ್ಕ್ ಅನ್ನೋದು, ನಾವು ನಮಗೆ ಏನೋ ಒಂದು ಹೇಳಿದ್ರೆ, ಏನೋ ಮಾತಾಡಿದ್ರೆ, ಏನೋ ಸತ್ಯ ಮಾತಾಡಿದ್ರೆ ನಮ್ಗೇನೋ ಸಮಸ್ಯೆ ಆಗುತ್ತೆ, ಏನಾದ್ರು ಬಿಡುತ್ತೋ, ಏನಾದ್ರು ಪ್ರಾಬ್ಲಮ್ ಆಗುತ್ತೋ ಅನ್ನೋ ಯೋಚನೆಗಳನ್ನ ಇವತ್ತು ಮಾಡ್ತಾ ಇದ್ದೀವಿ. ಅಂತಹ ಯೋಚನೆಗಳು ಇಲ್ಲದ ಕಾಲದಲ್ಲೇ ಅಂತಹ ರಿಸ್ಕ್ ಅನ್ನ ಫೇಸ್ ಮಾಡಿ ನಮ್ಮ ಎದುರಿಗೆ ಕೂತಿದ್ದಾರೆ ಯೋಗೇಶ್ ಮಾಸ್ಟರ್ ಅವರು. ಅವರು ನಮ್ಮ ಕುರಿತು 2 ಮಾತುಗಳನ್ನು ಆಡಬೇಕು ಅಂತ ಕೇಳ್ಕೊಳ್ತೀನಿ. ಎಲ್ಲರಿಗೂ ನಮಸ್ಕಾರ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ, ಎಲ್ಲರೊಳಗೊಂದಾಗು ಮಂಕುತಿಮ್ಮ. ಎಲ್ಲರಲ್ಲಿ ಒಂದಾಗಿ ಬಾಳುವಂತಹ ವಿಚಾರವನ್ನ ಕನಸು ಕಾಣೋದು, ಹಾಗೆ ಭಾವಿಸೋದು, ಅದಕ್ಕೆ ಪ್ರಯತ್ನ ಮಾಡೋದು, ಬೇರೆಯವರು ಅದೇ ರೀತಿಯಲ್ಲಿ ಒಂದಾಗಿ ಬಾಳಲಿ ಅಂತ ಆಶಿಸೋದು ಮತ್ತು ಅವರಿಗೆ ಪ್ರೇರೇಪಿಸುವುದು, ಈ ಎಲ್ಲ ಕೆಲಸಗಳನ್ನು ಮಾಡಲಿಕ್ಕೆ ಈ ತರಹದ ಸಂಘಟನೆಗಳು, ಈ ತರಹದ ಸಂಘಟನೆಗಳ ಮುಂದಾಳುಗಳು, ವ್ಯಕ್ತಿಗಳು ಶಕ್ತಿಗಳಾಗಿ ಮಾರ್ಪಾಡಾಗುವಂತಹ ಕ್ರಿಯೆಗಳು, ಪ್ರಕ್ರಿಯೆಗಳು ಎಲ್ಲವೂ ಕೂಡ ಆಗ್ತಾ ಇರಬೇಕು. ಅಂತಹದೊಂದು ಪರಂಪರೆಯ ಸಾಲಿನಲ್ಲಿ ಕೊಂಡಿಯಾಗಿ ನಮ್ಮ ಜೊತೆ ಬಂದವರು ಮಹೇಂದ್ರ ಕುಮಾರ್ ಅವರು. ಇದೊಂದು ವಿಷಯ. 2ನೇ ದಿನ ರಕ್ತದಾನದ ಬಗ್ಗೆ ಹೇಳೋದಾಗಿತ್ತು ಅಂತಂದ್ರೆ, ರಕ್ತದಾನ ಅಂತ ಅನ್ನೋದೇ ಜೀವಪರತೆಯ ಸಂಕೇತ. ಜಾತ್ಯತೀತೆಯ ಮತ್ತೆ ಧರ್ಮಾತೀತವಾಗಿರುವಂತಹ ಸಂಗತಿಗಳ ಸಂಕೇತ ಈ ರಕ್ತದಾನ ಅಂತ ಅನ್ನೋದು. ಇದು ಜೀವಪರತೆಯ ನೇರ ಮತ್ತು ಸ್ಪಷ್ಟ ಸಂಕೇತ. ಇದೊಂದು ಈ ರಕ್ತದಾನದ ಬಗ್ಗೆ ಹೇಳಬೇಕು ಅಂತ ಅನಿಸಿತು. ಇನ್ನು ಮಹೇಂದ್ರ ಕುಮಾರ್ ಅವರು ಅಗಲುವ ಕೆಲವೇ ಒಂದು 5 ದಿನಗಳ ಮುಂಚೆ ನನ್ನ ಜೊತೆನಲ್ಲಿ ಫೋನಲ್ಲಿ ಮಾತಾಡಿದ್ರು. ಕೇವಲ 5 ದಿನಗಳ ಮುಂಚೆ. ಅದು ನಮ್ಮ ತಿಮ್ಮಿ ಬಗ್ಗೆ, ನಮ್ಮ ತಿಮ್ಮಿ ಕೋಳಿ ಬಗ್ಗೆ. ಅದು ನಾನು ಮತ್ತು ಅವರು ಮಾತಾಡಿದ ಕೊನೆಯ ಸಂಭಾಷಣೆ ಅದಾಗಿತ್ತು. ಅದು ಕೊನೆಯ ಸಂಭಾಷಣೆ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಅಂದುಕೊಂಡಿರಲಿಲ್ಲ.
ನಮ್ಮನೆಯಲ್ಲಿ ಒಂದು ಕೋಳಿಯನ್ನ ಸಾಕೊಂಡು ಅದ್ರ ಬಗ್ಗೆ ಏನೇನೋ ಬಹಳ ರೊಮ್ಯಾಂಟಿಕ್ ಆಗಿ ಭಾವನಾತ್ಮಕವಾಗಿ ಏನೇನೋ ವಿಷಯಗಳನ್ನೆಲ್ಲನೂ ಹಾಕೊಂಡು ಇರ್ಬೇಕಾದ್ರೆ ಎಷ್ಟೋ ಜನ ಅದ್ರ ತಿನ್ನುವ ಕೊಲ್ಲುವ ಬಗ್ಗೆನೇ ಕಾಮೆಂಟ್ಗಳು ಹಾಕ್ತಾ ಇದ್ರು. ಮಹೇಂದ್ರ ಕುಮಾರ್ ಅವರದನ್ನ ಸ್ಪಷ್ಟವಾಗಿ ವಿರೋಧಿಸಿ ಖಂಡಿಸಿ ಅವರೊಂದು ಹೇಳಿ, ನಮಗೆ ಆ ಕೋಳಿ ಬರೀ ಕೋಳಿ ಅಂತ ಅನ್ನೋದು ತಿನ್ನುವ ವಸ್ತು ಅಷ್ಟೇನೆ ನಿಜ, ಆದ್ರೆ ಅವರ ಜೊತೆನಲ್ಲಿ ಅದು ಕುಟುಂಬದ ಸದಸ್ಯರ ರೀತಿಯಲ್ಲಿದೆ, ಅವರಿಗೆ ಅದರ ಜೊತೆನಲ್ಲಿ ಭಾವನಾತ್ಮಕವಾದಂತಹ ಸಂಬಂಧ ಇದೆ. ನಾವು ಈ ರೀತಿಯೆಲ್ಲ ಮಾತಾಡಿದ್ರೆ ಅವ್ರಿಗೆ ಮನಸ್ಸಿಗೆ ನೋವಾಗೋದಿಲ್ವೋ, ಈ ತರ ಹಾಕಬೇಡಿ ಅಂತ ಅಂದ್ಬಿಟ್ಟು ಅವರು ಪೋಸ್ಟ್ ಮಾಡಿದ್ರು. ಅದಕ್ಕೆ ಪ್ರಗತ್ ಇದನ್ನ ಉತ್ತರ ಕೊಡ್ತಾ ಇದ್ದ, ಜಗಳ ಆಡ್ತಾ ಇದ್ದ. ಏನದು ಅಂತಂದ್ರೆ, ನಮ್ಮ ಆಹಾರದ ಬಗ್ಗೆ ಕೀಳರಿಮೆಯನ್ನು ಹುಟ್ಟಿಸೋ ಹಾಗೆ ಇದು ತಿರುಗದಿಲ್ವಾ ಅನ್ನುವ ರೀತಿಯಲ್ಲಿ ಏನೋ. ಆದ್ರೆ ಮಹೇಂದ್ರ ಕುಮಾರ್ಗೆ ಬಹಳ ಸ್ಪಷ್ಟತೆ ಇತ್ತು. ಏನದು ಅಂತಂದ್ರೆ, ನಾನು ವಾರದಲ್ಲಿ ಒಂದೆರಡು ದಿನ ಬಿಟ್ಟರೆ ಯಾವಾಗ್ಲೂ ಕೋಳಿಯನ್ನು ತಿನ್ನುವವನೇ ನಿಜ, ಆದರೆ ತಿಮ್ಮಿಯನ್ನು ತಿನ್ನುವುದರ ಬಗ್ಗೆ ನಾನು ಮಾತಾಡಬಾರದು ಅಂತ ಅನ್ನೋದ್ರ ಬಗ್ಗೆ ಅವರಿಗೆ ಸ್ಪಷ್ಟತೆ ಇತ್ತು. ಅದನ್ನ ಹೇಳಿದ್ರು. ಅದನ್ನ ನನ್ನ ಜೊತೆ ಫೋನ್ ಮಾಡಿಬಿಟ್ಟು ಹಂಚಿಕೊಂಡ್ರು ಕೂಡ. ಏನದು ಅಂತಂದ್ರೆ, ಪ್ರತಿಯೊಬ್ಬರಿಗೂ ಸಾಮಾಜಿಕವಾಗಿ ಅಥವಾ ಸಾರ್ವಜನಿಕವಾಗಿ ಅಥವಾ ಸಾರ್ವತ್ರಿಕವಾಗಿ ಏನೋ ಒಂದು ದೃಷ್ಟಿ ಇದ್ರೂ ಅವರವರಿಗೆ ಒಂದೊಂದು ಭಾವನಾತ್ಮಕವಾದಂತಹ ಒಂದು ಸಂಬಂಧಗಳಿರ್ತದೆ. ಇವುಗಳನ್ನು ಗೌರವಿಸುವುದರ ಬಗ್ಗೆ ನಾವು ಎಚ್ಚೆತ್ತುಕೊಳ್ಬೇಕು ಅಂತ. ಇದು ಒಂದು ವ್ಯಕ್ತಿಗತವಾಗಿರುವಂತಹ ಅರಿವು. ಯಾವ ಮಹೇಂದ್ರ ಕುಮಾರ ಅವರ ಹಿನ್ನೆಲೆಯನ್ನ, ಬಜರಂಗ ದಳದ ದಾಳಿಯ ಈ ಹಿನ್ನೆಲೆಗಳನ್ನ ನೋಡ್ತಿದ್ರು, ಎಂತಹ ಮಟ್ಟಿಗೆ ಮಾರ್ಪಾಡಾಗಿದೆ ಅಥವಾ ಪರಿವರ್ತನೆ ಆಗಿದೆ ಅಂತ ಅನ್ನೋದಕ್ಕೆ ನಾನು ಇದನ್ನ ಉದಾಹರಿಸಲಿಕ್ಕೆ ಇಷ್ಟಪಡ್ತೀನಿ. ಒಂದು ಕೋಳಿಯ ಜೀವಕ್ಕಾಗಿ, ಕೋಳಿಯ ಜೊತೆಗೆ ಇಟ್ಟುಕೊಂಡಿರುವ ಮನುಷ್ಯನ ಸಂಬಂಧವನ್ನ ಗೌರವಿಸುವ ಮತ್ತು ಅದರ ಭಾವ ತೀವ್ರತೆಯನ್ನು ಗುರುತಿಸುವಂತಷ್ಟರ ಮಟ್ಟಿಗೆ ಅವರು ಸೂಕ್ಷ್ಮ ಸಂವೇದಿಯಾಗಿದ್ರು ಅಂತ ಅನ್ನೋದು. ಅದು ನನಗೆ ತುಂಬಾ ಸಂತೋಷವಾಗಿತ್ತು. ಆದ್ರೆ ಕೆಲವೇ ದಿನಗಳಲ್ಲಿ ಈ ಸುದ್ದಿ ಬಂದು ಬಹಳ ನೋವಾಯಿತು. ಇನ್ನೊಂದು ನಾನು ಗಮನಿಸಿದ್ದೇನು ಅಂತಂದ್ರೆ, ಮಹೇಂದ್ರ ಕುಮಾರ್ ಅವ್ರ ಜೊತೆನಲ್ಲಿ ಮಾತಾಡುವಾಗ, ಎಸ್ಪೆಷಲಿ ಇದು ವರ್ಕ್ಶಾಪ್ ಆಯ್ತಲ್ಲ ಅಲ್ಲಿ ಕನಕಪುರ ರೋಡ್ನಲ್ಲಿ, ಅಲ್ಲಿ ಅವ್ರು ಹೇಳ್ತಾ ಇದ್ರು, ತಾವೊಬ್ಬ ನಾಯಕನಾಗಿ ಮುಂದಿದ್ದು ನನ್ನ ಹಿಂದ್ಗಡೆ ಹಿಂಬಾಲಕರನ್ನು ಸೃಷ್ಟಿ ಮಾಡುವಂತಹ ಇರಾದೆ ಆಲೋಚನೆಗಳೆಲ್ಲ ಇದ್ದಿದ್ದು. ಹಲವು ನಾಯಕರ ಗುಂಪುಗಳಾಗಬೇಕು, ನಾಯಕರು ಮುಂದಾಗಬೇಕು, ನಾಯಕತ್ವದ ಶಿಬಿರವೇ ಅದಾಗಿತ್ತು. ಐ ಆಮ್ ರೈಟ್ ಅನ್ಸತ್ತೆ ಅಲ್ವಾ? ಅದು ಶಿಬಿರದ ಹೆಸರೇ ನಾಯಕತ್ವಕ್ಕೋಸ್ಕರ. ಎಕ್ಸಾಕ್ಟ್ಲಿ. ಹಿಂಬಾಲಕರನ್ನು ಹುಟ್ಟಿಸುವಂತಹ ಆಲೋಚನೆಗಳೆಲ್ಲ ಇದ್ದಿತ್ತು. ನಾಯಕರನ್ನ ಪ್ರೇರೇಪಣೆ ಮಾಡುವಂತಹ, ಮತ್ತೆ ಈ ಹೋರಾಟದ ಬಗ್ಗೆ ಮಾತಾಡಬೇಕಾದ್ರೆ ದಿನೇಶ್ ಅಮೀನ್ಮಟ್ಟಿ ಅವರು ಮಾತಾಡಿದ್ರು, ಮತ್ತು ಚಿಂತನ್ ಕೂಡ ಹೇಳಿದ್ದೇನಂತ, ಅದೊಂದು ಪ್ರಾಸೆಸ್, ಇಟ್ಸ್ ಎ ಪ್ರಕ್ರಿಯೆ, ಒಂದು ಓವರ್ ನೈಟ್ ಬದಲಾವಣೆ ಆಗುವಂಥದ್ದಲ್ಲ ಅಂತ. ಆದ್ರೆ ಈ ಬದಲಾವಣೆಗಳಾಗಬೇಕು ಅಂತಂದ್ರೆ ಬಹಳ ಮುಖ್ಯವಾಗಿ ಆಗಬೇಕಾಗಿರೋದು ಹೋರಾಟದ ಬಹಳ ಮುಖ್ಯವಾದ ಭಾಗ ಏನಂತಂದ್ರೆ ವ್ಯಕ್ತಿಗತವಾದಂತಹ ಅರಿವು, ತಿಳುವಳಿಕೆ, ಪ್ರಜ್ಞೆ ಇಲ್ಲದೆ ಹೋದ್ರೆ, ಈ ಅರಿವು ಮೂಡದೆ ಹೋದ್ರೆ ಹೋರಾಟಗಳು ಹುಟ್ಟಲಿಕ್ಕೂ ಸಾಧ್ಯವಿಲ್ಲ, ಅದು ಬೆಳಿಲಿಕ್ಕೂ ಸಾಧ್ಯವಿಲ್ಲ, ಅದಕ್ಕೊಂದು ಸ್ಪಷ್ಟತೆ ಕೂಡ ಇರೋದಿಲ್ಲ. ಈ ಹೋರಾಟ, ಪ್ರತಿಭಟನೆಗಳು, ಪ್ರತಿರೋಧಗಳು, ಗುರಿಯನ್ನು ಕಾಣುವುದು, ಆ ಗುರಿಗೆ ನಡೆಯುವ ದಾರಿಯನ್ನು ಸ್ಪಷ್ಟಪಡಿಸಿಕೊಳ್ಳುವುದು, ಎಲ್ಲವುದಕ್ಕೂ ಕೂಡ ಬೇಕಾಗಿರೋದೇನು ಅಂತಂದ್ರೆ ಅರಿವು, ಪ್ರಜ್ಞೆ, ತಿಳುವಳಿಕೆ. ಇವುಗಳು ದೊರಕಲಿಕ್ಕೆ ಯಾರ್ಯಾರೋ ಪ್ರೇರಣೆಗಳಾಗ್ತಾ ಹೋಗ್ತಾರೆ, ಯಾರ್ಯಾರೋ ಮುಂದಾಳುಗಳಾಗ್ತಾ ಹೋಗ್ತಾರೆ, ದಿಕ್ಕುಗಳನ್ನ ತೋರಿಸ್ತಾರೆ. ನಮ್ಮ ಕಡೆ ಒಂದು ಗಾದೆ ಇದೆ, ಅಟ್ಟಕ್ಕೆ ಕತ್ತವಳು ಅಂಡ ನೆತ್ತಬಹುದು, ಬೆಟ್ಟಕ್ಕೆ ಕತ್ತವಳು ಕುಂಡಿ ನೆತ್ತವ್ರು ಯಾರು ಅಂತ. ಹಾಗೆ ಒಂದು ಮಾರ್ಗಸೂಚಿಗಳಾಗಿ, ದಿಕ್ಕುಗಳಾಗಿ ಒಬ್ರು ನಿಲ್ತಾರೆ. ಆದ್ರೆ ಅದನ್ನ ವ್ಯಕ್ತಿಗತವಾಗಿ ಗುರುತಿಸ್ಕೊಂಡು, ಗಮನಿಸ್ಕೊಂಡು ನಡ್ಕೊಂಡು ಹೋಗ್ಲಿಕ್ಕೆ ನಮಗೆ ಒಂದು ಬದ್ಧತೆ ಇರಬೇಕು. ಅದೊಂದು ಶ್ರದ್ಧೆ ಮತ್ತು ಬದ್ಧತೆಯಿಂದ ಮಾತ್ರ ಆ ಕೆಲಸಗಳಾಗುತ್ತೆ. ಈ ನಮ್ಮ ಧ್ವನಿ ಎಲ್ಲರನ್ನು ಇನ್ಕ್ಲೂಸಿವ್ ಆಗಿ ಒಳಗೊಂಡಿರುವಂತಹ ಧ್ವನಿಯೇ ಆಗಿರೋದ್ರಿಂದ ಅದು ನಮ್ಮ ಇದೆ, ಅದರೊಳಗಡೆ ಬೇರೆ ಮಾತು ಹೇಳುವ ಅಗತ್ಯವೇ ಇಲ್ಲ. ಇವನಾರವ ಅಂತ ಅನ್ನದೇ ಪರಿವರ್ತನೆಗಾಗಿ ಹಾತೊರೆಯುವಂತಹ ಎಲ್ಲಾ ಮನಸ್ಸುಗಳಿಗೂ ನಾವು ಅಲ್ಲಿ ಅವಕಾಶವನ್ನ ಕಲ್ಪಿಸಿಕೊಡ್ಬೇಕು ಕೂಡ, ಹಾಗೂ ಅನುಮಾನಿಸುವುದನ್ನ ನಿಲ್ಲಿಸಬೇಕು ಕೂಡ.
ಎಷ್ಟೋ ಸಲ ನನಗೆ ಅರ್ಥವೇ ಆಗೋದಿಲ್ಲ. ನಮ್ಮ ಪ್ರಗತಿಪರರಲ್ಲೇ ಹೋರಾಟಗಾರರಲ್ಲೇ ಹಲವು ವಿಷಯಗಳು ನನ್ನ ಹತ್ರ ಇರುವಂತ ಫೋನ್ ನಂಬರ್ ಅವನ ಹತ್ರನೂ ಇರುತ್ತೆ, ಅವನ ಫೋನ್ ನಂಬರ್ ನನ್ನ ಹತ್ರ ಇರುತ್ತೆ. ನಾವಿಬ್ರು ಏನಾದ್ರೂ ಮಾತಾಡ್ಕೊಳ್ಬೇಕಾದ್ರೆ ವ್ಯಕ್ತಿಗತವಾಗಿ ಮಾತಾಡ್ಕೊಳ್ಳುವ ಬದಲು ಫೇಸ್ಬುಕ್ ಮೂಲಕ ಹೋಗಿ ಅದನ್ನ ರಾದ್ದಾಂತ ಮಾಡಿ ನನಗಿರುವಂತ ಒಂದಷ್ಟು ಪುಡಿ ಅಭಿಮಾನಿಗಳನ್ನ, ಸಾರಿ ಟು ಯೂಸ್ ದಿಸ್ ವರ್ಡ್, ನನಗಿರುವಂತ ಪುಡಿ ಅಭಿಮಾನಿಗಳನ್ನ ಕೈಯಿಂದ ನಾನು ಜೈಕಾರಗಳನ್ನ ಹಾಕಿಸ್ಕೊಂಡು ಇನ್ನೊಬ್ಬ ವ್ಯಕ್ತಿಯನ್ನ ಯಾವ ರೀತಿಯಲ್ಲಿಯೂ ಕೂಡ ಅವರ ಘನತೆ, ಅವರ ಕೆಲಸ, ಅವರ ಹಿನ್ನೆಲೆ ಯಾವುದನ್ನು ನೋಡದೆ ಅವ್ರನ್ನ ಖಂಡಿಸುವಷ್ಟರ ಮಟ್ಟಿಗೆ ಅದು ಕೆಟ್ಟ ಕೆಟ್ಟ ಭಾಷೆಗಳನ್ನ ಉಪಯೋಗಿಸುವುದರ ಮೂಲಕ ಈ ರೀತಿ ಎಲ್ಲನೂ ಹೋಗ್ತಾ ಇರುತ್ತದೆ. ಈ ತರ ಜಗಳ ಮಾಡೋದೇ ಒಂದು ಪ್ರಗತಿಪರತೆ ಅಥವಾ ಪ್ರತಿಭಟನೆ, ನಾವು ಪ್ರತಿರೋಧವನ್ನು ಒಡ್ತಾ ಇದ್ದೀವಿ ಅನ್ನೋಷ್ಟರ ಮಟ್ಟಿಗೆ ಒಂದು ಫೇಸ್ಬುಕ್ ಸಂಸ್ಕೃತಿನಲ್ಲಿ ಕಾಣಿಸ್ತಾ ಇದೆ. ಇವುಗಳ ಬಗ್ಗೆ ನಾವು ಬಹಳ ಎಚ್ಚೆತ್ತುಕೊಳ್ಬೇಕು. ನಮ್ಮ ಭಾಷೆ, ನಮ್ಮ ಪರಿಕಲ್ಪನೆಯ ಪರಿಭಾಷೆಗಳನ್ನ ಬಳಸುವುದರ ಬಗ್ಗೆ ಬಹಳ ಎಚ್ಚರಿಕೆ ಇರಬೇಕು. ಈ ಕರೋನಾ ಸಮಯದಲ್ಲಿ ಆ ಫೋನಲ್ಲಿ ಕೇಳಿಸುತ್ತದಲ್ಲ, ಅದೇನದು ಶಬ್ದ, ಅದು ನಾವು ರೋಗದ ವಿರುದ್ಧ ಹೋರಾಡಬೇಕೇ ಹೊರತು ರೋಗಿಗಳ ವಿರುದ್ಧ ಅಲ್ಲ ಅಂತ. ಅದನ್ನು ನಾವು ಗಮನದಲ್ಲಿ ಇಟ್ಟುಕೊಳ್ಬೇಕು. ಯಾವುದೇ ಒಬ್ಬ ವ್ಯಕ್ತಿಯ ತಪ್ಪುಗಳು ಆತನ ಉದ್ದೇಶಪೂರ್ವಕವಾದ ತಪ್ಪುಗಳು, ಅಪರಾಧಗಳು ಮಾತ್ರವೇ ಆಗಿರೋದಿಲ್ಲ, ಎಷ್ಟೊಂದು ದೊಡ್ಡ ಹಿನ್ನೆಲೆಯೂ ಕೂಡ ಇರುತ್ತೆ. ಹಾಗಾಗಿ ನಾವು ಈ ಆತನಿಗಿರುವ ರೋಗದ ವಿರುದ್ಧವಾಗಿ ಹೋರಾಡಬೇಕಾಗಿರುವಂತಹ ಅಗತ್ಯ ಇದೆ. ಆ ರೋಗಿ ಅವನ ಪಾಪದವನೇ. ಹಾಗಾಗಿ ನಾವು ಇನ್ಕ್ಲೂಸಿವ್ ಆಗಿ ನಮ್ಮ ಧ್ವನಿಯನ್ನ ಮತ್ತಷ್ಟು ಗಟ್ಟಿಗೊಳಿಸಿಕೊಳ್ಳುವ ಮತ್ತು ನಮ್ಮನ್ನ ಸೈದ್ಧಾಂತಿಕವಾಗಿ ವಿರೋಧಿಸುವವರನ್ನ ನಾವು ಕೆಟ್ಟ ಕೆಟ್ಟ ಭಾಷೆಗಳಲ್ಲಿ ಜಗಳವಾಡುವ ಬದಲು ಅಥವಾ ಅವರ ಹಠಮಾರಿತನವನ್ನ ಹೆಚ್ಚಿಸುವಂತಹ ರೀತಿಯಲ್ಲಿ ವರ್ತಿಸುವ ಬದಲು ಅವರಿಗೆ ಅರ್ಥವಾಗುವ ರೀತಿಯಲ್ಲಿ, ಮನವರಿಕೆ ಆಗುವ ರೀತಿಯಲ್ಲಿ ನಾವು ದಾರಿಗಳನ್ನು ಕಂಡುಕೊಳ್ಬೇಕಾಗಿರುವಂತಹ ಅಗತ್ಯ ಬಹಳ ಇದೆ. ಇಲ್ಲ ಅಂತಂದ್ರೆ ಈ ಕಂದಕಗಳು ಗಟ್ಟಿ ಆಗ್ತಾ ದೊಡ್ಡದಾಗ್ತಾ ಹೋಗ್ತದೆ, ಸೇತುವೆಗಳು ನಿರ್ಮಾಣ ಆಗೋದಿಲ್ಲ, ಕಂದಕಗಳು ಗಟ್ಟಿ ಆಗ್ತಾ ದೊಡ್ಡದಾಗ್ತಾ ಹೋಗುತ್ತೆ. ಇದ್ರ ಬಗ್ಗೆ ನನಗೆ ಬಹಳ ಗಾಢವಾದ ಮತ್ತು ತೀವ್ರವಾದಂತಹ ಕಾಳಜಿ ಇದೆ. ಮತ್ತು ಅವರನ್ನ ಎತ್ಕೊಂಡೋಗಿ ನಾವೆಲ್ಲ ಅರಬ್ಬಿ ಸಮುದ್ರಕ್ಕೆ ಬಿಸಾಕಕ್ಕಾಗೋದಿಲ್ಲ. ಅವರಿಗೂ ಕೂಡ ನಮ್ಮ ಸಮಾಜದಲ್ಲಿ ಒಂದು ಸ್ಥಾನಗಳಿದೆ ಮತ್ತು ಹಕ್ಕಿದೆ, ಎಲ್ಲವೂ ಇದೆ. ಅವರ ಮನಪರಿವರ್ತನೆಗೆ ಏನು ಮಾಡಬಹುದು ಅಂತ ಈ ರಕ್ತದಾನ ಶಿಬಿರದಂತಹದ ಮಾತ್ರವೇ ಅಲ್ಲ, ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಮೂಲಕ, ರಚನಾತ್ಮಕವಾಗಿರುವಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಮೂಲಕ ನಮ್ಮ ಧ್ವನಿಯು ಮತ್ತಷ್ಟು ಗಟ್ಟಿಯಾಗಲಿ. ಅದಕ್ಕೆ ಯಾವುದೇ ರೀತಿಯ ಅಡೆತಡೆಗಳು ಬಂದಾಗ ಎಲ್ಲರೂ ಒಟ್ಟಾಗಿ ಅದನ್ನ ಎದುರಿಸುವಂತಹ ಗಟ್ಟಿಗೆತನವನ್ನ ಮಾನಸಿಕವಾಗಿ ಭಾವನಾತ್ಮಕವಾಗಿ ತೋರೋಣ ಅಂತ ಹೇಳ್ತಾ, ಸತ್ತೆನೆಂದೆನ ಬೇಡ, ಸೋತೆನೆಂದೆನ ಬೇಡ, ಬತ್ತಿ ತೆನ್ನಳು ಸತ್ವದೂಟೆಯನ ಬೇಡ, ಮೃತ್ಯು ಎನ್ನುವುದೊಂದು ತೆರೆ ಇಳಿತ ತೆರೆಯೇರು, ಮೃತ್ಯು ಎನ್ನುವುದೊಂದು ತೆರೆ ಇಳಿತ ತೆರೆಯೇರು, ಮತ್ತೆ ತೋರ್ಪುದು ನಾಳೆ ಮಂಕುತಿಮ್ಮ, ಮತ್ತೆ ತೋರ್ಪುದು ನಾಳೆ ಮಂಕುತಿಮ್ಮ, ಮತ್ತೆ ತೋರ್ಪುದು ನಾಳೆ ಮಂಕುತಿಮ್ಮ, ಬದುಕೊಂದು ಕದನವೆಂದಂಜಿ ಬಿಟ್ಟೋಡುವನು, ಬಿದಿಯ ಬಾಯಿಗೆ ಕವಳವಾಗದುಳಿಯುವನೇ, ಬದುಕೊಂದು ಕದನವೆಂದಂಜಿ ಬಿಟ್ಟೋಡುವನು, ವಿಧಿಯ ಬಾಯಿಗೆ ಕವಳವಾಗದುಳಿಯುವನೇ, ಇದೆಯ ಉಕ್ಕಾಗಿಸುತ್ತ ಮತಿಯ ಗದೆ ಪಿಡಿದುನಿ, ಇದೆಯ ಉಕ್ಕಾಗಿಸುತ್ತ ಮತಿಯ ಗದೆ ಪಿಡಿದು, ನೀ ಎದುರು ನಿರೆ ವಿಧಿಯೊಲಿವ ಮಂಕುತಿಮ್ಮ, ನೀ ಎದುರು ನಿಲೆ ವಿಧಿಯೊಲಿವ ಮಂಕುತಿಮ್ಮ, ನೀ ಎದುರು ನಿಲೆ ವಿಧಿಯೊಲಿವ ಮಂಕುತಿಮ್ಮ. ಹೊಸ ಹೊಸಬನಾಗುವನ ಕ್ಷಣ ಮಾನವನು ವಸುಧೆಯ ಮೋಸೆಯಲಿ ಪುಟ ಪಾಕವಾಂತು, ಹೊಸ ಹೊಸಬನಾಗುವನ ಕ್ಷಣ ಮಾನವನು ವಸುಧೆಯ ಮೋಸೆಯಲಿ ಪುಟ ಪಾಕವಾಂತು, ರಸಮೂರ್ತಿಯಾಗುವನು ಜಗದಾತ್ಮ ಮತಿ ಬೆಳೆಯ, ರಸಮೂರ್ತಿಯಾಗುವನು ಜಗದಾತ್ಮ ಮತಿ ಬೆಳೆಯ, ಕಸವೆಲ್ಲ ಕಳೆದವನು ಮಂಕುತಿಮ್ಮ, ಕಸವೆಲ್ಲ ಕಳೆದವನು ಮಂಕುತಿಮ್ಮ, ಕಸವೆಲ್ಲ ಕಳೆದವನು ಮಂಕುತಿಮ್ಮ. ಮಹೇಂದ್ರ ಕುಮಾರ್ ಅವರ ಈ ಹುಟ್ಟುಹಬ್ಬದ ಈ ಸ್ಮರಣೆಯಲ್ಲಿ ಅವರ ಕುಟುಂಬದ ಜೊತೆಗೆ ಮತ್ತು ಅವರ ಸಾಮಾಜಿಕ ಸಂವೇದನೆಯ
ಸಂಕೇತವಾಗಿರುವ ಈ ನಮ್ಮ ಧ್ವನಿಯ ಜೊತೆಗೆ ನಾವೆಲ್ಲ ಇದ್ದೀವಿ ಅಂತ ಹೇಳ್ತಾ, ಪ್ರತಿಯೊಬ್ಬರಲ್ಲೂ ಈ ಜಗದಾತ್ಮವನ್ನು ಬೆಳೆಸುವಂತಹ ರಚನಾತ್ಮಕವಾದ ಕೆಲಸಗಳಲ್ಲಿ ನಾವು ತೊಡಗೋಣ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಸರ್. ರೋಗದ ವಿರುದ್ಧ ಹೋರಾಟ ಮಾಡಬೇಕು, ರೋಗಿಗಳ ವಿರುದ್ಧ ಹೋರಾಟ ಮಾಡಬಾರ್ದು ಅಂತ ಮೊದಲು ಅದು ಬರ್ತಾ ಇರಲಿಲ್ಲ ಫಸ್ಟು, ಆಮೇಲೆ ಬರೋಕ್ಕೆ ಸ್ಟಾರ್ಟ್ ಆಗಿದ್ದದು. ಯಾಕೆಂದರೆ ಆ ರೋಗಕ್ಕೊಂದು ಧರ್ಮದ ಹೆಸರಿಟ್ರು. ಅದಾದಮೇಲೆ ಇದು ಹಾದಿ ತಪ್ತಾ ಇದೆ ಈ ವಿಚಾರ ಅಂತ ಗೊತ್ತಾದ ತಕ್ಷಣ ಅದು ಚೇಂಜ್ ಮಾಡ್ತಾರೆ. ರೋಗದ ವಿರುದ್ಧ ಹೋರಾಟ ಮಾಡೋಣ, ರೋಗಿಗಳ ವಿರುದ್ಧ ಹೋರಾಟ ಮಾಡೋದು ಬೇಡ ಅಂತ. ನಾವು ಅದೇ ಕೆಲಸವನ್ನು ಮಾಡಬೇಕು. ಯೋಗೇಶ್ ಮಾಸ್ಟರ್ ಅವರು ಬಹಳ ಸೂಚ್ಯವಾಗಿ ತಿಳಿಸಿದ್ದಾರೆ. ಎಲ್ಲರೂ ನಮ್ಮವರೇ, ನಾವು ಅವರಿಗೆ ತಿಳುವಳಿಕೆಯನ್ನು ಹೇಳಬೇಕಷ್ಟೇ. ಒಬ್ಬ ಕೆಟ್ಟ ಮೇಷ್ಟ್ರು ಕೆಟ್ಟ ವಿದ್ಯಾರ್ಥಿಗಳನ್ನ ಸೃಷ್ಟಿ ಮಾಡ್ತಾನೆ, ಒಳ್ಳೆ ಮೇಷ್ಟ್ರು ಒಳ್ಳೆ ವಿದ್ಯಾರ್ಥಿಗಳನ್ನ ಸೃಷ್ಟಿ ಮಾಡ್ತಾನೆ. ಮೇಷ್ಟ್ರ ಆಗೋದಾದ್ರೆ ನಾವು ಒಳ್ಳೆ ಮೇಷ್ಟ್ರಗಳಾಗೋಣ ಅಂತ ಅವ್ರು ಹೇಳಿದ್ರು. ಹಾಗೆ ಹೃದಯವಂತಿಕೆಯ ಬಗ್ಗೆ ಮಾತಾಡಿದ್ರು. ಹೃದಯವಂತರು ಬಹುಶಃ ಜಾಸ್ತಿ ದಿವಸ ನಮ್ಮ ಜೊತೆ ಇರಲ್ಲ ಅನ್ನೋದು ನಿಜ ಅನ್ಸುತ್ತೆ, ಆದ್ರೆ ಹೃದಯದಲ್ಲಿ ಮಾತ್ರ ಶಾಶ್ವತವಾಗಿರುತ್ತಾರೆ, ಅದಂತೂ ನಿಜ. ಇನ್ನು ಮುಂದಿನ ಇವ್ರದ್ದು ಏನು ತಿಮ್ಮಿ ಕಥೆಯನ್ನ ಸತತವಾಗಿ ಓದ್ಕೊಂಡು ಬಂದ ನಾನು, ಸತತವಾಗಿ ನೋಡ್ಕೊಂಡ್ ಬಂದ ನಾನು. ಅದು ಮೊಟ್ಟೆ ಇಟ್ಟು ಮರಿ ಆಗೋವರೆಗೂ ನೋಡಿದ್ದೀನಿ ನಾನು, ಅಲ್ವಾ? ಕಂಟಿನ್ಯೂ ಫಾಲೋ ಅಪ್ ಮಾಡಿದ್ದೀನಿ. ಆ ಕಮೆಂಟ್ ಕೂಡ ಹೌದು, ನಾನು ನೋಡಿದ್ದೀನಿ. ಮಹೇಂದ್ರ ಕುಮಾರ್ ಅವರು ಅದನ್ನ ಆ ಥರನೇ ಕಮೆಂಟ್ ಹಾಕ್ತಾರೆ, ಪ್ರಗತಿಗೆ ಹಾಕಿರೋದು ಹಾಕ್ತಾರೆ. ಅವರ ಆ ತಿಮ್ಮಿ ಅನ್ನೋ ಒಂದು ಫೀಲಿಂಗ್ಸ್ ನಾವು ನೋಡಿ ಅದರಲ್ಲಿ ಕೋಳಿ ನೋಡಬೇಡಿ ಅಂತ. ನಾವು ತುಂಬಾ ಪ್ರಾಕ್ಟಿಕಲ್ ಆಗಿ ಮಾತಾಡ್ಬೇಕಾದ್ರೆ ಒಂದು ಪ್ರಾಣಿ ಅಪ್ಪ ತಿಂತಾ ಇದೀವಿ ಅಂತ ಅಷ್ಟು ಮಾತ್ರ ಯೋಚನೆ ಮಾಡ್ತೀವಿ. ಆದ್ರೆ ಆ ಭಾವನಾತ್ಮಕ ಸಂಬಂಧಗಳನ್ನ ಕೂಡ ಯೋಚನೆ ಮಾಡುವಂತಹ ಶಕ್ತಿ, ಹೃದಯವಂತಿಕೆ ಅವರಲ್ಲಿತ್ತು. ಇನ್ನು ಮುಂದಿನ ಭಾಗವಾಗಿ ನಮ್ಗೆ ಹನುಮೇಗೌಡರ ಬಗ್ಗೆ ಬಹಳ ತುಂಬಾ ಹೇಳ್ತೀವಿ. ಹನುಮೇಗೌಡರ ಹತ್ರ ಇರೋ ಸರ್ಕಿದೆ, ಅದು ಸಿಕ್ಕಾಪಟ್ಟೆ ವಿಚಾರ ಇದೆ ಅವ್ರ ಹತ್ರ. ನೀವು ಏನಾದ್ರು ಕೂತ್ಕೊಂಡು ಮಾತಾಡಕ್ಕೆ ಸ್ಟಾರ್ಟ್ ಮಾಡಿದ್ರೆ 1 ತಿಂಗಳು ಮಾತಾಡ್ತಾರೆ, ನಿಲ್ಸೋದೇ ಇಲ್ಲ. 1 ತಿಂಗಳು ಕೂಡ ವಿಚಾರನ, 1 ತಿಂಗಳು ಮಾತಾಡಿದ್ರು ಸಹ 1 ಕ್ಷಣ ಕೂಡ ನಿಮಗೆ ಆ ಮ್ಯಾಟರ್ನ ರಿಪೀಟ್ ಮಾಡಲ್ಲ. ಬೇರೆ ಬೇರೆ ವಿಚಾರಗಳು, ಅಷ್ಟೊಂದು ವಿಚಾರ ಇದೆ. ಹನುಮೇಗೌಡರು ನಮ್ಮೆಲ್ಲರ ಕುರಿತು ಒಂದಿಷ್ಟು ಹಿತವಚನಗಳನ್ನ ಹೇಳಬೇಕು. 1 ತಿಂಗಳು ಬೇಡ ಅಂತ ಸ್ವಲ್ಪ. ಥ್ಯಾಂಕ್ ಯು. ವೇದಿಕೆ ಮೇಲಿರುವಂತಹ ಎಲ್ಲ ಹಿರಿಯರೇ, ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಎಲ್ಲ ಸ್ನೇಹಿತರೇ, ಬಂಧು ಮಿತ್ರರೇ, ಮಹೇಂದ್ರ ಕುಮಾರ್ ಅವರ ಹುಟ್ಟುಹಬ್ಬದ ಕಾರ್ಯಕ್ರಮದ ನಿಮಿತ್ತ ನಾವೆಲ್ಲ ಇಲ್ಲಿ ಒಟ್ಟಿಗೆ ಸೇರಿದ್ದೀವಿ. ಸಾಮಾನ್ಯವಾಗಿ ಯಾವುದಾದ್ರೂ ಒಂದು ನಿಮಿತ್ತ ಮಾತ್ರವಾಗಿ ಒಟ್ಟಿಗೆ ಸೇರುವಂತದ್ದು ಸಹಜ. ಆ ಹಿನ್ನೆಲೆಯಲ್ಲಿ ಮಹೇಂದ್ರ ಕುಮಾರ್ ಅವರ ಹುಟ್ಟುಹಬ್ಬದ ಕಾರ್ಯಕ್ರಮ ಇಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ. ಮಹೇಂದ್ರ ಕುಮಾರ್ ಅವರ ಊರು ಕೊಪ್ಪ, ಸುಮಾರು ಬೆಂಗಳೂರಿಗೆ 300ರಿಂದ 350 ಕಿಲೋಮೀಟರ್ ಇದೆ. ಇಲ್ಲಿರುವಂತವರು ಬಹುತೇಕ ಅಲ್ಲಿ ಕುಟುಂಬದವರು ಒಂದು 8-10 ಜನ ಭಾಗವಹಿಸಿದ್ದಾರೆ. ಅವರನ್ನು ಹೊರತುಪಡಿಸಿದರೆ ಉಳಿದಂತವ್ರು ಎಲ್ಲರೂ ಕೂಡ ನಾವು ಯಾರು ರಕ್ತ ಸಂಬಂಧಿಗಳಲ್ಲ. ಆದ್ರೆ ಅವರ ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಿದ್ದೀವಿ. ಇನ್ನು ಕೊಪ್ಪದಲ್ಲಿ ಅನೇಕ ಜನ ಸ್ವರ್ಗವಾಸಿಗಳಾಗಿದ್ದಾರೆ. ಅಂತಹವರ ಯಾರ್ದಾದ್ರೂ ಒಂದು ಹುಟ್ಟುಹಬ್ಬವನ್ನ ಬೆಂಗಳೂರಿನಲ್ಲಿ ಆಚರಣೆ ಮಾಡಿರೋದು, ನಾವು ಭಾಗವಹಿಸಿರುವಂತದ್ದೇನಾದ್ರೂ ಇಲ್ಲಿರುವಂತ ಅನೇಕ ಹಿರಿಯರನ್ನು ಸೇರಿದ ಹಾಗೆ ನಾವೇನ ಯೋಚನೆ ಮಾಡಿದ್ರೆ ಬಹುಶಃ ಒಂದು ಸಿಗುತ್ತೋ ಇಲ್ವೋ, ಬಹುತೇಕ ಸಿಗಲ್ಲ ಅಂತ ಅನ್ಸುತ್ತೆ. ಆದ್ರೆ ನಾವು ಮಹೇಂದ್ರ ಕುಮಾರ್ ಅವರ ಹುಟ್ಟುಹಬ್ಬವನ್ನ ಆಚರಣೆ ಮಾಡಲಿಕ್ಕೆ ಕಾರಣವೇ ಇವತ್ತಿನ ಒಂದು ವ್ಯವಸ್ಥೆಯಲ್ಲಿ ಏನು ವ್ಯವಸ್ಥೆ ಇದೆ ಆ ವ್ಯವಸ್ಥೆಗೆ ಭಿನ್ನವಾಗಿ ಯೋಚನೆ ಮಾಡಿದರು. ಮಹೇಂದ್ರ ಕುಮಾರ್ ಅವರು ಸಂಘ ಪರಿವಾರದ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಜೋಡಿಸಿಕೊಂಡು ಇಡೀ ರಾಜ್ಯದ ತುಂಬಾ ಸಾಕಷ್ಟು ಕೆಲಸಗಳನ್ನ ಮಾಡಿದ್ರು. ಬಜರಂಗ ದಳದ ರಾಜ್ಯದ ಪ್ರಮುಖರಾಗಿ ಇದ್ರು. ಅವರು ನೋಡ್ತಾ ಇದ್ದಂತಹ ವಿಚಾರಗಳು ಎಲ್ಲೋ ಒಂದ್ ಕಡೆ ಅವರಿಗೆ ಅಸಮಾಧಾನ ಬರ್ತಾ ಇತ್ತು. ಅದನ್ನ ಪ್ರಶ್ನೆ ಮಾಡ್ತಾ ಇದ್ರು. ಆ ಪ್ರಶ್ನೆಗಳು ಗೊಂದಲಗಳ ಆ ಕಾರಣದಿಂದಾಗಿ ಕೊನೆಗೆ ಅವರು ಅವ್ರದೇ ಆದಂತ ದಾರಿಯನ್ನ ಕಂಡುಕೊಂಡ್ರು. ಇನ್ನು ಈ ಸಮಾಜ ಹೇಗಿತ್ತು ಅನ್ನುವಂಥದ್ದು ಯೋಚನೆ ಮಾಡೋದಾದ್ರೆ ನಮ್ಮ ಗುರುಗಳು ಅವಾಗ್ಲಿಂದ ಒಂದು 3-4 ಕಗ್ಗಗಳನ್ನು ಹೇಳಿದ್ರು. ಅದೇ ರೀತಿಯ ಒಂದು ಕಗ್ಗ ನೆನಪಿ ಬರ್ತಾ ಇದೆ. ಅನ್ನದಾತುರಕ್ಕಿಂತ ಚಿನ್ನದಾತುರ ತೀಕ್ಷ್ಣ, ಚಿನ್ನದಾತುರಕ್ಕಿಂತ ಹೆಣ್ಣು ಗಂಡಲು, ಮನ್ನಣೆಯ ದಾಹವಿಂ ಎಲ್ಲದಕ್ಕೂ ತೀವ್ರ ತಮ್ಮ ಮಂಕುತಿಮ್ಮ ಅನ್ನುವಂಥದ್ದು
ಇವತ್ತು ಇಡೀ ಸಮಾಜದಲ್ಲಿ ಒಬ್ಬರಿಗಿಂತಲೂ ಒಬ್ಬರು ಹಣ, ಆಸ್ತಿ, ಅಧಿಕಾರ ಇದೆಲ್ಲದಕ್ಕಿಂತಲೂ ಹೆಚ್ಚು ಕೀರ್ತಿ ಬೇಕು, ಮನ್ನಣೆ ಬೇಕು ಅನ್ನುವಂತ ಒಂದು ತೀವ್ರ ಪೈಪೋಟಿಯಲ್ಲಿ ಹೋಗ್ತಾ ಇರುವಂತಹ ಈ ಸ್ವಾರ್ಥದ ಮತ್ತು ಸ್ವಾರ್ಥ ರಾಜಕಾರಣದ ಈ ಸಂದರ್ಭದಲ್ಲಿ ಮಹೇಂದ್ರ ಕುಮಾರ್ ಅವರು ಈ ಸಮಾಜದಲ್ಲಿ ಆಗ್ತಾ ಇರುವಂತಹ ಅಥವಾ ಇರುವಂತಹ ಕೊರತೆಗಳನ್ನು ಸರಿ ಮಾಡಲಿಕ್ಕೆ ನಾನೇನ್ ಮಾಡಬೇಕು, ಅದನ್ನ ಮಾಡೋದು ಹೇಗೆ, ಆ ಚಿಂತನೆಯಲ್ಲಿ ಹೊರಟರು. ಆ ಹೊರಟಂತಹ ಆ ಚಿಂತನೆಯ ಅದನ್ನ ಪೂರ್ತಿ ಮಾಡಲಿಕ್ಕೆ ಎಲ್ಲೋ ಒಂದು ಕಡೆ ಅವರು ತಮ್ಮ ಪ್ರಯತ್ನವನ್ನ ಪ್ರಾರಂಭ ಮಾಡಿದ್ರು. ಆದ್ರೆ ಇಡೀ ಜಗತ್ತಿಗೆ ಒಂದು ದೀಪ ಬೆಳಕು ಕೊಡ್ಲಿಕ್ಕೆ ಸಾಧ್ಯ ಆಗದೆ ಇರಬಹುದು. ಆ ದೀಪ ಎಲ್ಲೋ ಒಂದ್ ಕಡೆ ಇದ್ದಾಗ ಅದನ್ನ ಗಾಳಿಯಿಂದ ಆರೋಗದ ಹಾಗೆ ರಕ್ಷಣೆ ಮಾಡುವಂತ ಕೆಲಸವನ್ನ ಅವರು ದೀಪ ಹಚ್ಚಿ ಅದನ್ನ ಮಾಡಿದ್ರು. ಅದನ್ನ ಬೆಳಗಿಸುವಂತಹ ಕೆಲಸದ ಹಿನ್ನೆಲೆಯಲ್ಲಿಯೇ ಕೊಪ್ಪದಿಂದ ಆ ದೀಪ ಇವತ್ತು ಬೆಂಗಳೂರಿನವರೆಗೆ ಬಂದಿದೆ. ಬೆಂಗಳೂರಿನಲ್ಲಿ ನೂರಾರು ಜನ ಸೇರಿ ನಾವು ಆ ದೀಪವನ್ನು ಬೆಳಗುವಂತಹ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ. ಆ ಕೆಲಸ ಯಾವುದು? ಸಾಮಾಜಿಕ ಚಿಂತನೆ, ಸಾಮಾಜಿಕ ಕಳಕಳಿಯನ್ನು ಇಟ್ಕೊಂಡು ಈ ಸಮಾಜಕ್ಕೆ ನನ್ನಿಂದ ಏನಾದರೂ ಮಾಡಬೇಕು. ಈ ಸಮಾಜದಲ್ಲಿ ಹುಟ್ಟಿದಂತ ವ್ಯಕ್ತಿ ಕೊನೆಗೆ ಅಂತಿಮವಾಗಿ ಸಾಯ್ತಾನೆ. ಆದರೆ ಎಷ್ಟು ದಿನ ಬದುಕಿದ್ದ ಅನ್ನೋದಕ್ಕಿಂತಲೂ ಹೇಗೆ ಬದುಕಿದ್ದ, ಈ ಸಮಾಜಕ್ಕೆ ಅವನು ಏನು ಬಿಟ್ಟು ಹೋದ ಅನ್ನುವಂಥದ್ದೇ ಮುಖ್ಯ ಆಗತ್ತೆ. ಅಂತಹ ದಿಕ್ಕಿನಲ್ಲಿ ಯೋಚನೆ ಮಾಡಿದಂತಹ ಮಹೇಂದ್ರ ಕುಮಾರ್ ಅವರ ಆ ಚಿಂತನೆಯ ಪರಿಣಾಮವಾಗಿ ಇವತ್ತು ನಮ್ಮ ಧ್ವನಿಯ ಮಹೇಂದ್ರ ಕುಮಾರ್ ಸಂಬಂಧ ಇಲ್ಲದೆ ಇರುವಂತಹ ರಕ್ತ ಸಂಬಂಧಿಗಳಲ್ಲದ ನಾವುಗಳೆಲ್ಲ ಒಟ್ಟಿಗೆ ಸೇರಿದೀವಿ, ಅವರನ್ನ ನೆನಪು ಮಾಡ್ಕೊಂಡಿದೀವಿ. ಅಷ್ಟು ಮಾತ್ರ ಅಲ್ಲ, ಅವರ ವಿಚಾರಧಾರೆಯನ್ನ ಇನ್ನಷ್ಟು ಮಗದಷ್ಟು ಹೆಚ್ಚಿಸಿ ಸಾಕಷ್ಟು ವಿಚಾರವನ್ನ ಹಬ್ಬಿಸ್ತೀವಿ. ಅವರ ವಿಚಾರಧಾರೆಯನ್ನ ಕಾರ್ಯರೂಪಕ್ಕೆ ತರುವಂತ ಪ್ರಯತ್ನವನ್ನ ಮಾಡ್ತೀವಿ ಅನ್ನುವಂತ ಪ್ರತಿಜ್ಞೆಯನ್ನ ಮಾಡಿದಂತಹ ಯುವಕರ ಪಡೆ ಇವತ್ತು ಅವರನ್ನ ನೆನಪು ಮಾಡ್ಕೊಳ್ತಾ ಇದೆ. ಅಂತಹ ಹುಟ್ಟುಹಬ್ಬದ ಕಾರ್ಯಕ್ರಮವನ್ನ ನಾವು ಇವತ್ತು ನಮ್ಮ ಶರೀರದಲ್ಲಿರುವಂತಹ ರಕ್ತವನ್ನ ಬೆವರಾಗಿ ಹರಿಸುವುದು ಸಹಜ, ಆದರೆ ರಕ್ತವನ್ನೇ ಕೊಡುವುದರ ಮೂಲಕ, ರಕ್ತದಾನ ಮಾಡುವುದರ ಮೂಲಕ ನಾವು ಈ ಕಾರ್ಯವನ್ನ ಮಾಡಲಿಕ್ಕೆ ಹೊರಟಿದ್ದೀವಿ. ಇದು ಅತ್ಯಂತ ಮುಖ್ಯವಾದಂಥದ್ದು. ಈ ಸಂದರ್ಭದಲ್ಲಿ ಇನ್ನೊಂದು ಮಾತು ಅದು ಅಂತ ಹೇಳಿದ್ರೆ, ನಮ್ಮ ಕಾರ್ಯ ಈಗಲೇ ಆಗೋಗ್ಬೇಕು ಅನ್ನೋಂತ ಒಂದು ಅತಿ ಆಸೆಯನ್ನು ಇಟ್ಕೊಂಡಿರುವಂತವ್ರು ನಾವುಗಳೇನಲ್ಲ. ಮಹೇಂದ್ರ ಕುಮಾರ್ ಆ ವಿಚಾರದಲ್ಲಿ ಇದ್ದವರು ಅಂತ ಅಲ್ಲ. ಅವ್ರಿಗೂ ಗೊತ್ತು, ಪರಿವಾರ ಸಂಘಟನೆ ಕರ್ನಾಟಕದಲ್ಲಿ ತನ್ನದೇ ಆದಂತಹ ಇಡನ್ ಅಜೆಂಡವನ್ನ ಜಾರಿಗೆ ತರಬೇಕಾದ್ರೆ 65-70 ವರ್ಷಗಳು ಬೇಕಾಯ್ತು. ಅದೇ ರೀತಿಯಲ್ಲಿ ನಾವು ನಮ್ಮ ಕೆಲಸವನ್ನ ಮಾಡಲಿಕ್ಕೆ ನಮ್ಮದೇ ಆದಂತಹ ಒಂದು ಕೆಲಸವನ್ನ ಮಾಡಿ ಇಲ್ಲಿ ಬಿಟ್ಟು ಅದನ್ನು ಮುಂದುವರಿಸಲಿಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನು ಮಾಡಬೇಕಾಗಿದೆ. ಆ ವ್ಯವಸ್ಥೆಯ ಮಾಡುವ ದಿಕ್ಕಿನಲ್ಲಿ ನಮ್ಮ ಧ್ವನಿ ಕಾರ್ಯಪ್ರವೃತ್ತ ಆಗಬೇಕು. ಆಗ ಮಹೇಂದ್ರ ಕುಮಾರ್ ಅವರ ಏನೊಂದು ನಮ್ಮ ಧ್ವನಿಯ ಅವರ ಚಿಂತನೆ ಅದರ ಮೂಲಕ ಹೊರಗಡೆ ಬಂದಾಗ ಅದಕ್ಕೆ ಒಂದು ಶಕ್ತಿ ಸಿಗುತ್ತೆ, ಅವರ ಕಲ್ಪನೆ ಸಾಕಾರ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಆ ದಿಕ್ಕಿನಲ್ಲಿ ನಾವೆಲ್ಲರೂ ಕೂಡ ಕೈ ಜೋಡಿಸೋಣ, ನಾವೆಲ್ಲರೂ ಕೂಡ ಭಾಗಿಯಾಗೋಣ ಅನ್ನುವಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಂಡು ನನ್ನ ಮಾತುಗಳನ್ನ ಮುಗಿಸ್ತೀನಿ. ನಮಸ್ಕಾರ. ಥ್ಯಾಂಕ್ ಯು ಹನುಮೇಗೌಡ್ರೆ. ನಾವು ಇವತ್ತು ಈ ಥರ ಒಂದು ಕಾರ್ಯಕ್ರಮ ಮಾಡಬೇಕು ಅಂದರೆ ಯಾರನ್ನ ಕರೆಯೋದು ಯಾರನ್ನ ಬಿಡೋದು ಅಂತ ಯೋಚನೆಗಳು ಮಾಡಿದಾಗ ನಮಗೆ ತುಂಬ ನಮ್ಮ ಅವತ್ತಿಂದನೂ ಮಹೇಂದ್ರ ಕುಮಾರ್ ಅವ್ರ ಜೊತೆ ಇದ್ದಾಗಿಂದನೂ ನಮ್ಮ ಸರ್ಕಲ್ನಲ್ಲಿ ಯಾರು ಗಿರಿಕೆ ಹೊಡಿತಿದ್ರೋ ಅವರನ್ನು ಮಾತ್ರ ನಾವು ಕರೆದಿದ್ವಿ. ಆದರೆ ಅದ್ರಲ್ಲಿ ಕೆಲವರು ಅವರದ್ದ ಕಾರಣಗಳಿಂದ ಒಂದಿಬ್ಬರು ಬಂದಿಲ್ಲ, ಫೈನ್, ಅದೇನು ಸಮಸ್ಯೆ ಇಲ್ಲ. ಆದರೆ ನನಗೆ ಮಹೇಂದ್ರ ಕುಮಾರ್ ಅವರ ಬರ್ತ್ಡೇಗೆ ಅವತ್ತು ಕೂಡ ಒಂದು 2 ವರ್ಷದ ಹಿಂದೆ ಅವಾಗ ಹೇಳ್ದಂಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬರ್ತಾರೆ, ಸಹಭೋಜನದಲ್ಲಿ ಭಾಗಿಯಾಗ್ತಾರೆ. ಅದಾದ್ಮೇಲೆ ದೊಡ್ಡ ಮಟ್ಟದಲ್ಲಿ ರಾಜ್ಯದಲ್ಲಿ ಹೆಸರು ಕೂಡ ಮಾಡಿರ್ತಾರೆ. ಭವ್ಯ ನರಸಿಂಹಮೂರ್ತಿ ಅವರು ನಮ್ಮನ್ನು ಕುರಿತುಕೊಂಡು ಆವತ್ತಿನ ಆ ಸಂದರ್ಭವನ್ನು ಸ್ವಲ್ಪ ನೆನಪು ಮಾಡಿಕೊಂಡು ಒಂದೆರಡು ಮಾತನಾಡಬೇಕಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ಸ್ ಚಿಂತನ್ ಅವರೇ. ಅವತ್ತು ಮಹೇಂದ್ರ ಕುಮಾರ್ ಸರ್ ಅವ್ರ ಬರ್ತ್ಡೇದು ಸಹಭೋಜನ ಮತ್ತು ಕುವೆಂಪು ಅವ್ರದ್ದು ಬರ್ತ್ಡೇ ಇತ್ತು ಅಂತ ಅನಿಸುತ್ತೆ. ಹಾಂ, ಅವತ್ತು ಆ್ಯಕ್ಚುಲಿ ವಿಜೇತ್ ಅವರು ನನಗೆ ಮಹೇಂದ್ರ ಕುಮಾರ್ ಸರ್ ಅವ್ರ ಬಗ್ಗೆ ಮಾತಾಡೋದು. ನಾನು ಹೊಸಬಳು ಹೋರಾಟಕ್ಕೆ, ಅದಕ್ಕೆ ಮುಂಚೆ ಸಮಾಜ ಸೇವೆ NGOಗಳಲ್ಲಿ ಕೆಲಸ ಮಾಡಿದ್ದೆ, ಅದು ಬಿಟ್ಟರೆ ಹೋರಾಟಕ್ಕೆ ಹೊಸಬಳು. ಅವತ್ತೇನೋ ಒಂದು ಹೋರಾಟಕ್ಕೆ ಹೋದೆ, ಆ ಒಂದು ವಿಡಿಯೋ ವೈರಲ್ ಆಯಿತು. ಅದಾದಮೇಲೆ ನನಗೆ ಒಂಥರ ಕನ್ಫ್ಯೂಷನ್,
ಈ ಹೋರಾಟದ ಒಂದು ಲೋಕ ನನಗೆ ಗೊತ್ತಿರಲಿಲ್ಲ. ಆವಾಗ ವಿಜೇತ್ ಅವ್ರು ಹೇಳಿದ್ರು ಮಹೇಂದ್ರ ಕುಮಾರ್ ಸರ್ ಅಂತ ಅವ್ರ ಬಗ್ಗೆ ಒಂದು ಸ್ವಲ್ಪ ಹೇಳಿದ್ರು. ತುಂಬ ಇಂಪ್ರೆಸ್ ಆದೆ, ಯಾಕೆಂದರೆ ಅವರು ಬಜರಂಗ್ ದಳದಲ್ಲಿ ಅಂಥ ದೊಡ್ಡ ಮಟ್ಟದಲ್ಲಿದ್ದು ಅವ್ರ ಜೊತೆ ಇದ್ದವ್ರು, ಅವರ ಹಿಂಬಾಲಕರೆಲ್ಲ ಈಗ ಯಾವ್ಯಾವ ಪೊಸಿಷನಲ್ಲಿ ಹೋಗಿದ್ದಾರೆ ಆ ಒಂದು ಪಾರ್ಟಿಯಲ್ಲಿ, BJPಯಲ್ಲಿ ನೀವೇ ನೋಡಿದ್ದೀರಾ. ಬಟ್ ಇವರು ಅದೆಲ್ಲ ತ್ಯಜಿಸಿ ಅವ್ರ ಮನಸ್ಸೇನು ಹೇಳ್ತು ಅದನ್ನು ಫಾಲೋ ಮಾಡಿಕೊಂಡು ಅಂತಹ ದೊಡ್ಡ ದೊಡ್ಡ ಪೊಸಿಷನ್ನ ತ್ಯಜಿಸಿ ಬಂದಿದ್ದಾರೆ ಆಚೆ. ಯಾಕೆಂದರೆ ಅವ್ರ ಮನಸ್ಸು ಒಪ್ಪಲಿಲ್ಲ ಆ ಒಂದು ಐಡಿಯಾಲಜಿನ ಫಾಲೋ ಮಾಡೋಕ್ಕೆ ಅಂತ ವಿಜೇತ್ ಅವ್ರು ಹೇಳಿದರು. ಸರಿ ಅಂತ ನಾ ಹೇಳಿದೆ, ಹೇಗೆ ಮೀಟ್ ಮಾಡೋದು ಸರ್ನ, ನಾನು ಮೀಟ್ ಮಾಡಬೇಕು, ಮಾತಾಡಬೇಕು, ನನಗೆ ಈ ಒಂದು ಹೋರಾಟದ ಲೋಕ ತುಂಬ ಹೊಸದು ಅಂತ ಹೇಳಿದಾಗ, ಹೀಗೆ ಸಹಭೋಜನ ಇದೆ ಬನ್ನಿ ನಾ ಹೇಳ್ತೀವಿ ಅಂತ. ಅಲ್ಲಿಗೆ ಹೋಗ್ಬಿಟ್ಟು ಹಿಂಗೆ ಇವರೆಲ್ಲ ಇಂಟ್ರಡ್ಯೂಸ್ ಮಾಡಿಸಿದ್ದು. ಇವರೆಲ್ಲ ನನ್ನ ಬಗ್ಗೆ ಕೇಳಿದರು, ಮಹೇಂದ್ರ ಕುಮಾರ್ ಸರ್ಗೆ ಗೊತ್ತಿರಲಿಲ್ಲ. ಬಟ್ ಅವರು ಹಿಂಗೆ ಹೇಳೋವಾಗ, ನೋಡಮ್ಮ ಹೋರಾಟ ಅಂದರೆ ಮೊನ್ನೆ ಟೌನ್ ಹಾಲ್ ಮುಂದೆ ಒಂದು ಹುಡುಗಿ ಒಂದೇ ನಿಂತ್ಕೊಂಡು ಪ್ರೊಟೆಸ್ಟ್ ಮಾಡ್ತಿತ್ತು, ನೋಡೋಕೆ ಸ್ವಲ್ಪ ನಿಂತರನೇ ಇತ್ತು ಅಂತ ನಾನು ಅದು ನಾನೇ ಅಂದೆ. ನೀನೇನಾ ಅಂದರು. ಇವರೆಲ್ಲ ಹೌದು ಸರ್, ಅವರೇ ನಿಮ್ಮನ್ನು ಮೀಟ್ ಮಾಡಕ್ಕೆ ಬಂದಿದ್ದಾರೆ ಅಂತ. ಅವಾಗ ಹೌದಾ ನೀನೇನಾ ಅಂತ ಹೇಳಿ ಅದಾಗಿ ಒಂದು 2 ದಿನಕ್ಕೆ ಅವರು ನನಗೆ ಫೋನ್ ಮಾಡಿ, ನಿಂದೊಂದು ಇಂಟರ್ವ್ಯೂ ಮಾಡಬೇಕು, ನಿನ್ನ ನಾಲೆಜ್ ಏನಿದೆ ಎಕನಾಮಿಕ್ಸ್ ಬಗ್ಗೆ ಅದ್ರ ಬಗ್ಗೆ ಮಾತಾಡೋಣ, CAದು ಅಲ್ಲೆಲ್ಲ ನೋಡಿದ್ದಾರೆ, ಬನ್ನಿ ನಮ್ಮ ಧ್ವನಿ ಮೂಲಕ ಒಂದು ಇಂಟರ್ವ್ಯೂ ಮಾಡೋಣ ಅಂತ ಕರೆದ್ರು. ಮನೆ ಕರ್ಕೊಂಡು ಹೋದರು. ಮೇಡಮ್ ಅವ್ರನ್ನ ಎಲ್ಲ ಅಲ್ಲೇ ಮೀಟ್ ಮಾಡಿದ್ದು ನಾನು. ಅವರ ಮನೆ ಸ್ಟುಡಿಯೋದಲ್ಲೇ ನಂದು ಇಂಟರ್ವ್ಯೂ ಎಲ್ಲ ಮಾಡಿದ್ರು. ಅದಾದಮೇಲೆ ದಿಟ್ಟ ಹೋರಾಟಗಾರ್ತಿ ಅಂತ ಹೆಸರೆಲ್ಲ ಅವರೇ ನನ್ನ ಇಂಟರ್ವ್ಯೂಸ್ಗೆಲ್ಲ ಕೊಟ್ಬಿಟ್ಟು ಅದು ಹಾಗೆ ಎಲ್ಲ ಸ್ಟಾರ್ಟ್ ಮಾಡಿದ್ರು ಕರೆಯೋದಕ್ಕೆ. ಆವಾಗ ಹೀಗೆ ಮಾತಾಡುವಾಗ ನನಗೆ ಅವರಲ್ಲಿ ಒಂದು ಗುರುಗಳು, ಒಬ್ಬರೇ ಗುರು ನನಗೆ ಹೋರಾಟದಲ್ಲಿ ಇದ್ದಿದ್ದಂದರೆ ಅದು ಮಹೇಂದ್ರ ಕುಮಾರ್ ಸರ್. ಎಷ್ಟು ಜೆನ್ಯೂನ್ ಆಗಿ ಫೋನ್ ಮಾಡಿ ನನ್ನ ಭಾಷಣಗಳನ್ನ ಕೇಳಿದ ತಕ್ಷಣ ಫೋನ್ ಮಾಡಿ ತುಂಬ ಚೆನ್ನಾಗಿ ಮಾತಾಡ್ದಮ್ಮ ಅಂತ ಹೇಳ್ತಿದ್ರು. ಈ ಥರ ಮಾತಾಡಬಾರ್ದಿತ್ತಮ್ಮ, ಹೀಗೆ ಮಾತಾಡು ನೆಕ್ಸ್ಟ್ ಟೈಮು. ಎಷ್ಟು ಚೆನ್ನಾಗಿ ಗೈಡ್ ಮಾಡ್ತಿದ್ರು ಅಂದರೆ ಚಿಂತನ್ಗೂ ಕೂಡ ಮಾಡ್ತಿದ್ರು, ನಂಗೆ ನೆನಪಿದೆ, ಚಿಂತನ್ ಅವ್ರಿಗೂ ಕೂಡ ಹಾಗೆ ಗೈಡ್ ಮಾಡಿಕೊಂಡು ಬಂದರು. ಆಮೇಲೆ ಮಂಗಳೂರಲ್ಲಿ 1-2 ಹೋರಾಟದಲ್ಲಿ ಅವ್ರ ಜೊತೆ ಪ್ರೊಟೆಸ್ಟಲ್ಲಿ ಹೋಗಿದ್ದೆ ನಾನು. ಅಲ್ಲಿ ಗೊತ್ತಾಯಿತು ಅವರ ಒಂದು ಪವರ್ ಏನು ಹೇಳಬೇಕಂತ. ಆ ಮಂಗಳೂರಲ್ಲಿ ಅವ್ರಿಗಿರುವಂತಹ ಒಂದು ಫಾಲೋಯಿಂಗ್, ಅವ್ರಿಗಿರುವಂತಹ ಒಂದು ಟೀಮ್ ನೋಡಿ ನಂಗೆ ಆಶ್ಚರ್ಯ ಆಯಿತು. ಇಲ್ಲಿ ಬೆಂಗಳೂರಲ್ಲಿ ನಮ್ಮದೊಂದು ಚಿಕ್ಕ ಟೀಮು, ನಮ್ಮ ಧ್ವನಿದು ಅಂತ ಅಷ್ಟೇ ಗೊತ್ತಿತ್ತು. ಮಂಗಳೂರಿಗೆ ಹೋದ್ಮೇಲೆ ಗೊತ್ತಾಯಿತು ಅವರು ಇಷ್ಟು ವರ್ಷದ ಶ್ರಮ, ಅವರು ಗಳಿಸಿರುವಂತಹ ಫಾಲೋವರ್ಸ್. ನಿಜ ಹೇಳಬೇಕಂದ್ರೆ ಒಂದ್ಸಲ ಹೋದಾಗ ಅಲ್ಲಿ ABVPದು ಒಂದು ಏನೋ ಪ್ರೋಗ್ರಾಮ್ ನಡೆದಿತ್ತು. ABVP ಅವ್ರದ್ದು ಜೋರಾಗಿ ಪ್ರೋಗ್ರಾಮ್ ನಡೀತಂತ ಅವರೆಲ್ಲ ಬಂದಿದ್ರು. ನಾವು ಏರ್ಪೋರ್ಟ್ ಹೋಗಿ ಇಳಿದ್ವಿ. ನಂಗೆ ಆಶ್ಚರ್ಯ ಆಗಿದ್ದೇನೆಂದ್ರೆ ಆ ಹುಡುಗರು ಬಂದು ಇವ್ರ ಹತ್ರ ಫೋಟೋಗಳು ತೆಗೆಸ್ಕೊತಾ ಇದ್ರು. ಅದು ನೋಡಿ ಅನ್ನಿಸ್ತು, ಎಲ್ಲ ಯುವಕ ಯುವತಿಯರನ್ನ ಒಟ್ಟುಗೂಡಿಸ್ಬೇಕಂದ್ರೆ, ಬೇರೆ ಬೇರೆ ಐಡಿಯಾಲಜಿನ ಸರಿಯಾಗಿ ದಾರಿಗೆ ತಗೊಂಡು ಹೋಗ್ಬೇಕಂದ್ರೆ ಮಹೇಂದ್ರ ಕುಮಾರ್ ಸರ್ ಅಂತವರೇ ಇರಬೇಕು ಅಂತ. ಯಾಕೆಂದ್ರೆ ಅಲ್ಲಿ ABVP ಅವರಿಂದ ಇದ್ದು ಈ ಕಡೆ ಆಂಟಿ CA ಮೂವ್ಮೆಂಟ್ ಇರುವಂತಹ ಒಂದು ಯುವಕ ಯುವತಿಯರು ಎಲ್ಲರೂ ಅವ್ರ ಜೊತೆ ಇದ್ದಾರೆ ಅಂದ್ರೆ ಅವರಲ್ಲಿರೋ ಶಕ್ತಿ ನೋಡಿ, ಅವರು ಯಾವ ರೀತಿ ನಮ್ಮ ಮನಸ್ಸನ್ನ ಗೆದ್ದಿರ್ಬೋದು ಅದನ್ನ ನೋಡಿ ನಂಗೆ ತುಂಬಾ ಆಶ್ಚರ್ಯ ಆಯಿತು. ಒಂಥರ ಪುಣ್ಯ ಅನಿಸ್ತು ಅವ್ರ ಜೊತೆ ಸ್ಟೇಜ್ ಶೇರ್ ಮಾಡಿದ್ದು ಎಲ್ಲ. ಅದಾದ್ಮೇಲೆ ಈ ವಿಡಿಯೋಸ್ ಎಲ್ಲ ನೋಡ್ತಾ ಇದ್ದೆ. ಒಂದರಲ್ಲಿ ಯಾವಾಗೋ ಒಂದ್ಸಲ ಅವರು ಜೈಲಿಂದ ಆಚೆ ಬಂದಾಗ, ಈ BJPಯಲ್ಲಿ ಇವತ್ತು ತುಂಬಾ ದೊಡ್ಡ ದೊಡ್ಡ ಪೊಸಿಷನ್ ಅಲ್ಲಿ ಇರೋರು ಏನಿದ್ದಾರೆ, ಎಲೆಕ್ಟ್ ಆಗಿದ್ದಾರೆ MP ಗಳಾಗಿ ಎಲ್ಲ, ಅವರು ಅವರ ಹಿಂದೆ ಇರ್ತಾರೆ, ಇವ್ರ ಮುಂದೆ ಇರ್ತಾರೆ. ಅವಾಗ ನಾನು ಕೇಳಿದೆ, ಸರ್ ನೀವು BJPಲೇ ಇದ್ದಿದ್ರೆ ಇಷ್ಟೊತ್ತಿಗೆ ಎಂಥ ಪೊಸಿಷನ್ಗೆ ಹೋಗ್ತಿದ್ರಿ, ಬಟ್ ನಿಮ್ಮಲ್ಲಿರೋ ಆತ್ಮವಿಶ್ವಾಸ ಇದೆ, ಅದು ಸುಮ್ಮನೆ ಅಲ್ಲ. ಅಂತಹ ಪೊಸಿಷನ್ಗಳನ್ನ ಬಿಟ್ಟು ಅದೇನೇ ಆದ್ರೂ ನಾನು ಸಾಧಿಸ್ತೀನಿ ಅಂತ ಆಚೆ ಬರ್ಬೇಕಂದ್ರೆ ಅದು ಸುಮ್ಮನೆ ಅಲ್ಲ, ಅವರಲ್ಲಿರುವಂಥ ಆತ್ಮವಿಶ್ವಾಸ. ಅದನ್ನ ನೋಡಿ ತುಂಬಾ ಇಂಪ್ರೆಸ್ ಆದೆ. ನಾನು ನಿಜವಾಗ್ಲೂ ಇವ್ರ ಹತ್ರ ಕಲಿಬೇಕು, ಒಂಥರ ಕಾನ್ಫಿಡೆನ್ಸ್ ಬಂತು, ಒಬ್ರು ಗುರುಗಳಿದ್ದಾರೆ ಕಲಿಬೋದು ಅಂತ. ಬಟ್ ಅವರು ನನಗೆ ಗೊತ್ತಾಗಿದ್ದು ಡಿಸೆಂಬರ್ ಎಂಡಲ್ಲಿ, ಆಮೇಲೆ ಮಾರ್ಚಲ್ಲಿ ತೀರ್ಕೊಂಡ್ರು. ತುಂಬ ನೋವಾಯಿತು. ಬರೀ 3 ತಿಂಗಳಲ್ಲ ಅವ್ರ ಹತ್ರ ಕಲಿಯೋಕ್ಕಾಗಿದ್ದು ಅಂತ. ಬಟ್ ಆಮೇಲೆ ಈಗ ಖುಷಿ ಆಗುತ್ತೆ, ನಮ್ಮ ಧ್ವನಿ ತಂಡ ಏನು ಮಾಡ್ತಿದ್ದೀರಿ. ನಾನು ಚಿಂತನ್ ಅವ್ರನ್ನ, ಅಬ್ಬಾಸ್ ಅವ್ರನ್ನ, ಅಬು
ತುಂಬ ಜನನ ಅಲ್ಲೇ ಮೀಟ್ ಮಾಡಿದ್ದು. ನೀವೆಲ್ಲ ಇನ್ನು ಆಕ್ಟಿವ್ ಆಗಿರೋದು. ಇವತ್ತು ಈ ಒಂದು ಕಾರ್ಯಕ್ರಮ ಏನು ಸರ್ ಬಗ್ಗೆ ಮಾಡ್ತಿದ್ದೀರಿ, ಬೆಳಗ್ಗೆ ಎದ್ಬಿಟ್ಟು ನಾನು ಟ್ವಿಟರಲ್ಲಿ ನೋಡಿದೆ ಹಾಕಿದ್ರು, ಮತ್ತು ಒಬ್ಬರು ವಾಟ್ಸಪ್ಗೆ ಕಳಿಸಿದ್ರು. ಅವಾಗ ಅಂದ್ಕೊಂಡೆ ಅಟ್ಲೀಸ್ಟ್ ಸರ್ ಬರ್ಡೇಗೆ ಇಟ್ಸ್ ಆಲ್ಮೋಸ್ಟ್ 1 ಇಯರ್ ನಾನು ಅವ್ರನ್ನ ಮೀಟ್ ಮಾಡಿ. ಸರ್ ಬರ್ಡೇಗೆ ಭಾಗಿಯಾಗಲೇಬೇಕು. ರಕ್ತದಾನ ಮಾಡಿದ್ರೆ ಅದೊಂಥರ ಸ್ವಲ್ಪ ಅಟ್ಲೀಸ್ಟ್ ಖುಷಿ ಕೊಡುತ್ತೆ. ಅವ್ರನ್ನೆಲ್ಲರೂ ಮಿಸ್ ಮಾಡ್ಕೋತಾ ಇದ್ದೀವಿ. ನಾವೆಲ್ಲ ಎಷ್ಟು ಮಿಸ್ ಮಾಡ್ಕೋತಿದ್ದೀವೋ ಇನ್ನು ಅವ್ರ ಕುಟುಂಬದವರು ಎಷ್ಟು ಮಿಸ್ ಮಾಡ್ಕೋತಾ ಇಲ್ಲ. ಖುಷಿ ಆಯಿತು ಮೇಡಮ್ ಅವ್ರನ್ನೂ ಇಲ್ಲಿ ನೋಡಿ. ಹೀಗೆ ನಮ್ಮ ಧ್ವನಿ, ಅವರ ಒಂದು ಧ್ವನಿ ಏನಿದೆ, ಇದು ಮಹೇಂದ್ರ ಕುಮಾರ್ ಸರ್ ಅವರ ಧ್ವನಿ. ಅವ್ರಿಗೆ ಒಂದು ವಿಷನ್ ಇತ್ತು, ಏನಂದರೆ ಪ್ರತಿಯೊಂದು ಈಗ ನಡೀತಾ ಈ ಹೋರಾಟಗಾರರ ಒಂದು ಇಂಪಾರ್ಟೆನ್ಸು ಇವತ್ತಿಗಿಂತ ಇದುವರೆಗೂ ನಮ್ಗೆ ಇಂಡಿಪೆಂಡೆನ್ಸ್ ಬಂದ ಮೇಲೆ ಹೋರಾಟಗಾರರ ಒಂದು ಇಂಪಾರ್ಟೆನ್ಸ್ ಇವತ್ತಿಗಿಂತ ಯಾವತ್ತೂ ಜಾಸ್ತಿ ಇರಲಿಲ್ಲ. ಇವತ್ತೇ ನಾವು ಅವ್ರನ್ನ ಕಳ್ಕೊಂಡಿದ್ದೀವಿ. ಅಂಥವ್ರ ಲೀಡರ್ಶಿಪ್ ನಮ್ಮಂಥ ಹೋರಾಟಗಾರರಿಗೆ ಬೇಕಿತ್ತು, ಬಟ್ ಇವತ್ತು ಕಳ್ಕೊಂಡಿದ್ದೀವಿ. ಬಟ್ ಅವರ ಧ್ವನಿ ಏನು ಮುಂದೆ ಒರೆಸ್ಕೊಂಡು ಹೋಗ್ತಾ ಇದ್ದೀರಾ, ತುಂಬ ಖುಷಿ ಆಗುತ್ತೆ. ನಾನು ಖಂಡಿತ ನಮ್ಮ ಧ್ವನಿಯವರು ಏನೇ ಸಪೋರ್ಟ್ ಬೇಕಾದರೂ ನನ್ನ ಕಡೆಯಿಂದ ಖಂಡಿತ ಮಾಡ್ತೀನಿ, ನನ್ನ ಕೈಲಾದಷ್ಟು. ಇಷ್ಟು ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೀನಿ. ಧನ್ಯವಾದ. ಥ್ಯಾಂಕ್ ಯು ಭವ್ಯ ಅವರೇ. ನೋಡಿ, ಇದು ಪ್ರೀತಿ ಅನ್ನೋದು, ಇದು ಅಭಿಮಾನ ಅನ್ನೋದು. ಟ್ವಿಟರಲ್ಲಿ ನೋಡ್ತಾರೆ, ವಾಟ್ಸಪ್ಪಲ್ಲಿ ನೋಡ್ತಾರೆ, ಬಂದ್ರಲ್ಲ ಅದು ಖುಷಿ ಪಡ್ಬೇಕು ನಾವು. ಇದು ಮಹೇಂದ್ರ ಕುಮಾರ್ ಗಳಿಸಿದ್ದು ಇದನ್ನ ಅಂತ ನಾನು ಹೇಳ್ತೀನಿ. ನೀವು ಹೇಳ್ದಂಗೆ ನಿಜ. ನಾನು NRCC ಪ್ರೊಟೆಸ್ಟಲ್ಲಿ ಗುರುಪುರ ಕೈಕಂಬದಲ್ಲಿ ಸ್ಟೇಜ್ ಸಿಕ್ತು ಅಂತ ಅಬ್ಬರಿಸ್ಬಿಟ್ಟಿದ್ದೆ. ಅದಾದ ಮೇಲೆ ಕೂರ್ಸ್ಕೊಂಡು ತುಂಬ ಹೇಳ್ತಾರೆ. ಅವತ್ತು ಅವ್ರು ಹೇಳಿದ ಬುದ್ಧಿವಾದದ ಮಾತುಗಳು ನನಗೆ ಸಿಟ್ಟು ಬಂತು. ಕರೆಕ್ಟಾಗಿ ಮಾತಾಡಿದ್ನಲ್ಲ ಇವ್ರು ಅಂತ ಹೇಳೋದು ಅಂತ. ಆದರೆ ಮುಂದೆ ಅಪಾಸಗಳ ಗೊತ್ತಾಯ್ತು, ಸ್ವಲ್ಪ ಅಳತೆ ತಪ್ಪಿದ್ರೆ ಏನು ಅಪಾಯಗಳಾಗುತ್ತೆ ಅಂತ. ಸ್ವಲ್ಪ ನಾವು ಹದ್ದು ಬಸ್ನಲ್ಲಿ ಇಲ್ದಿದ್ರೆ ಏನೆಲ್ಲ ಆಗ್ಬೋದು ಅಂತ. ಹಾಗೆ ನಾನು ಕೂಡ ತುಂಬ ಹತ್ತಿರದಿಂದ ನೋಡಿದ್ದೀನಿ. ಮಹೇಂದ್ರ ಕುಮಾರ್ ಅವರು ಮಂಗಳೂರು ಬದಿಯಲ್ಲ ಹೋದ್ರೆ ಅದೊಂದು ದೊಡ್ಡ ಸಾಮ್ರಾಜ್ಯ ಅವರಿಗೆ. ನಾವು ಸೈದ್ಧಾಂತಿಕವಾಗಿ ಯಾರನ್ನ ವಿರೋಧಿಸುತ್ತೇವೋ ಅವರು ಬಂದು ಮಹೇಂದ್ರ ಕುಮಾರ್ ಅಪ್ಕೋತಾ ಇದ್ರು. ಸೈದ್ಧಾಂತಿಕವಾಗಿ ಏನೇ ವಿರೋಧ ಮಾಡಿದ್ರು ಕೂಡ ಮಹೇಂದ್ರ ಕುಮಾರನ್ನು ಪ್ರೀತಿಸ್ತಾ ಇದ್ರು. ಅವರಿಗೆ ಬುದ್ಧಿ ಹೇಳುವಂತ ಶಕ್ತಿ ಅವರಲ್ಲಿತ್ತು. ಚಿಕ್ಕಮಗಳೂರಲ್ಲಿ ಮೊನ್ನೆ ಇತ್ತೀಚೆಗೆ ಹೋದಾಗ ಒಬ್ರು ಇನ್ಸ್ಪೆಕ್ಟರ್ ಹೇಳ್ತಾ ಇದ್ರು, ಯಾವ ಲೀಕು ಈ ಲೀಕು ವಿಕಿಲೀಕ್ಸು ಅಲ್ಲ ಗಂಡಸು ಅಂದ್ರೆ ಮಹೇಂದ್ರ ಕುಮಾರ್ ಅಂತ. ನಾವು ಲೀಕು ಗೀಕು ಅಲ್ಲ. ಅದೇ ಅವರಿಗಿದ್ದ ಧೈರ್ಯ, ಅವ್ರಿಗಿದ್ದಂತ ಇದು ಯಾರಿಗಿರ್ಲಿಲ್ಲ. ಅಂತ ಅಬ್ಬರ ಇತ್ತು. ಆ ಮಹೇಂದ್ರ ಕುಮಾರ್ ಇಂಥ ಒಬ್ಬ ಹೃದಯವಂತರಾಗ್ಬಿಟ್ರಲ್ಲ, ಅವ್ರು ಬಿಟ್ರೆ ಯಾರಿಲ್ಲ ಅಂತ ಒಬ್ಬ ಇನ್ಸ್ಪೆಕ್ಟರ್ ಮಾತಾಡ್ತಾರೆ. ಅವರು ಆ ಸಂದರ್ಭದಲ್ಲಿ ಕೆಲಸ ಮಾಡ್ತಾ ಇದ್ರಂತೆ. ಅವರ ವ್ಯಾಪ್ತಿಗಳಲ್ಲಿ ಇವರವ್ರ ಮೂವ್ಮೆಂಟ್ಗಳು, ಆ ಫೋರ್ಸ್ಗಳು ನೋಡಿ ಏನ್ ಮಾಡೋದು ಗೊತ್ತಾಗ್ತಿರಲಿಲ್ಲ ಅಂತ. ಏನ್ ಮಾಡೋದಪ್ಪ ಇವರು, ಹೆಂಗಪ್ಪ ಕಡಿವಾಣ ಹಾಕೋದು ಅಂತ ಫೋರ್ಸ್ ಅಂತ. ಈಗೆಲ್ಲ ಬರೀ ಅಡ್ಜಸ್ಟ್ಮೆಂಟು, ಬರೀ ಡ್ರಾಮಾಗಳು ಅಂತ ಹೇಳ್ತಾ ಇದ್ರು ಅವರು. ಓಕೆ, ಈಗ ನಾವು ಕಾರ್ಯಕ್ರಮವನ್ನು ಮುಗಿಸೋಣ. ಬಶೀರ್ ಹೇಳ್ತೀರಾ? ಮೇಡಮ್ ಅವ್ರಿಗೆ ಹೇಳಿದೆ ಮಾತಾಡಲ್ಲ ಅಂತ ಹೇಳಿದ್ರು. ನಾವೊಂದು ನಿರೀಕ್ಷೆ ಮಾಡೋಣ, ಮಹೇಂದ್ರ ಕುಮಾರ್ ಅವರ ಮಕ್ಕಳು ಮಾತಾಡ್ತಾರೆ ಅಂತ ಭವಿಷ್ಯದಲ್ಲಿ ನಮಗೋಸ್ಕರ. ಈಗ ಬಸ್ ಇದು ಓಕೆ, ಇದು ನಮ್ಮ ನಿರೀಕ್ಷೆ ಅನ್ನೋದು ಈಗಿಂದಲೇ ಶುರು ಆಗಿದೆ ನೋಡಿ. ಎಲ್ರಿಗೂ ಥ್ಯಾಂಕ್ಸ್ ನಮ್ಮ ಧ್ವನಿನ ನಡೆಸ್ತಿರೋದಕ್ಕೆ. ಥ್ಯಾಂಕ್ಸ್. ನಮ್ಮ ಧ್ವನಿ ಇನ್ನೂ ಬೆಳಿಬೇಕು, ಅದೇ ಆಸೆ ಅಪ್ಪನ. ಒಂದಂತೂ ನಾವು ಎಕ್ಸ್ಪೆಕ್ಟ್ ಮಾಡೋಣ, ಈ 2 ಶಬ್ದಗಳು ಮುಂದಿನ ದಿನಗಳಲ್ಲಿ ಲಕ್ಷಾಂತರ ಶಬ್ದಗಳಾಗಿ ನಮ್ಮ ಕಿವಿಗೆ ಮುದ ನೀಡುತ್ತೆ. ಈಗ ಒಂದು ಸಣ್ಣ, ಯಾಕಂದ್ರೆ ಸನ್ಮಾನ ಅನ್ನೋದು ವೈಯಕ್ತಿಕವಾಗಿ ನಾನು ದೂರ, ಆದರೆ ಸನ್ಮಾನ ಅನ್ನೋದು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ನಾವೊಂದು ಪ್ರೀತಿಯಿಂದ ಮಾಡುವ ಒಂದು ಅಭಿಮಾನ ಅಂತ ಅನ್ಕೊಂಡು ಒಂದು ಸಣ್ಣ ಸನ್ಮಾನ ಕಾರ್ಯಕ್ರಮ ಇಟ್ಕೊಳ್ಳೋಣ. ಮಹೇಶ್ ಬನ್ನಿ. ಫೈನ್. ಹೂವಿನಾರ ಅದೇ ಈಗ ಮೇಡಮ್ ಅವರು ಅಲ್ಲಿಗೆ